9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ವಾರದ ಮೊದಲ ದಿನ ಇವತ್ತು. ಹಲವು ಸುದ್ದಿಗಳು ಇವೆ. ಬಹಳ ಪ್ರಮುಖವಾಗಿ ವಿಧಾನಮಂಡಲದ ಅಧಿವೇಶನವನ್ನು ಉದ್ದೇಶಿಸಿ, ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಮಾತನಾಡಿದ್ದು. ಸಂಸದೀಯ ಸಂಪ್ರದಾಯದಲ್ಲಿ ಅತಿ ಹೆಚ್ಚಿನ ಮಹತ್ವ ಇದೆ. ಹಾಗೆ ತಮಿಳುನಾಡಿನ ರಾಜಕೀಯ ಇದೆ, ಕ್ರಿಕೆಟ್ ಸುದ್ದಿ ಇದೆ, ಹಲವಾರು ಸುದ್ದಿಗಳನ್ನು ಹೊತ್ತುಕೊಂಡು ತಮ್ಮ ಬಳಿ ನಾನಿವತ್ತು ಬಂದಿದ್ದೇನೆ. ಎಂದಿನಂತೆ 4 ಜನ ಅತಿಥಿಗಳು ನಮ್ಮ ಜೊತೆ ಇರ್ತಾರೆ. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಆ ಸುದ್ದಿಯ ಒಳ ಹೊರಗಿನ ಬಗ್ಗೆ ಅತಿಥಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ. ಎಲ್ಲದಕ್ಕೂ ಮೊದಲು ಹೆಡ್ಲೈನ್ಸ್. ಶುರುವಾಯಿತು ವಿಧಾನಮಂಡಲ ಅಧಿವೇಶನ. ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ನೆಲ ಜಲ ರಕ್ಷಣೆಗೆ ಸಿದ್ದರಾಮಯ್ಯ ಸರ್ಕಾರ ಕಟಿಬದ್ಧ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ನಾಳೆ ಶಶಿಕಲಾ ಪ್ರಮಾಣ ವಚನ. ಪದಗ್ರಹಣಕ್ಕೆ ಸಾಕ್ಷಿಯಾಗಲಿದೆ ಮದ್ರಾಸ್ ವಿವಿ ಸಭಾಂಗಣ. ಜಯ ಸಾವಿನ ನಿಗೂಢತೆಗೆ ತೆರೆ ಎಳೆಯಲು ವೈದ್ಯರ ಯತ್ನ. ಉತ್ತರ ಪ್ರದೇಶದಲ್ಲಿ ರಂಗೇರಿದ ರಾಜಕಾರಣ. ರಾಹುಲ್ ಮೋದಿ ನಡುವೆ ಮುಂದುವರೆದ ವಾಕ್ಸಮರ. ಮೈತ್ರಿ ಪರ ಪ್ರಚಾರ ಮಾಡ್ತಾರಂತೆ ಮುಲಾಯಂ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಪ್ರಕರಣ. 28 ಮಂದಿ ಆರೋಪಿಗಳ ಬಂಧನ. ಸಿಐಡಿ ಅಧಿಕಾರಿಗಳಿಂದ ಚುರುಕುಗೊಂಡ ತನಿಖೆ. ಸರಣಿ ಸೋಲು ತಂದ ಆಘಾತ. ಇಂಗ್ಲೆಂಡ್ ತಂಡದ ನಾಯಕ ಅಲ್ವೆಸ್ಟರ್ ಕುಕ್ ಕ್ರಿಕೆಟ್ಗೆ ವಿದಾಯ. ಇದು ದುಃಖದ ದಿನ ಅಂದ್ರು ಸ್ಟೇಬಲ್ ಆಟಗಾರ. ಮೊದಲ ಸುದ್ದಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ನನ್ನ ಜೊತೆ ಇರುವ ಅತಿಥಿಗಳ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಸುದ್ದಿ ಟಿವಿಯ ಸಂಪಾದಕೀಯ ಸಲಹೆಗಾರರಾಗಿರುವ ಎನ್.ಎಸ್. ಶಂಕರ್ ನನ್ನ ಜೊತೆಗಿದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಐವಾನ್ ಡಿಸೋಜಾ ಅವರಿದ್ದಾರೆ. ಯುವ ಶಾಸಕರಾಗಿರುವ, ಮೊದಲು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದಂಥ ಸಮರ್ಥ ಶಾಸಕ ಎನ್ನಬಹುದ ಪಿ ರಾಜೀವ್ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾನೆ. ಅದೇ ಜೊತೆಗೆ ನಮ್ಮ ಸ್ನೇಹಿತರು, ಅವರು ನಮ್ಮ ಈ ಚರ್ಚೆಗೆ ಹಲವು ಬಾರಿ ಬಂದವರು. ಅವರು ನನ್ನ ತಂದೆಯ ಮೂಲಕ ಅವರನ್ನು ಗುರುತಿಸ್ತೀನಿ ಅಂತ ಬಹಳ ಸಂದರ್ಭದಲ್ಲಿ ನಾನು ಹೇಳಿದ್ದು ಉಂಟು. ಅವರು ಪ್ರಕಾಶ್ ಶೇಷರಾಘವಾಚಾರ್. ಈ 4ವರನ್ನು ನಾನು ಚರ್ಚೆಗೆ ಸ್ವಾಗತಿಸಿ ಮೊದಲ ಸುದ್ದಿಯತ್ತ ಈಗ ನೋಡೋಣ. ರಾಜ್ಯ ವಿಧಾನಮಂಡಲ ಅಧಿವೇಶನ ಇಂದಿನಿಂದ ಆರಂಭ ಆಗಿದೆ. ರಾಜ್ಯಪಾಲರ ಭಾಷಣದೊಂದಿಗೆ ಕಲಾಪಕ್ಕೆ ಚಾಲನೆ ಸಿಕ್ಕಿದ್ದು, ರಾಜ್ಯದ ನೆಲ ಜಲ ರಕ್ಷಣೆಗೆ ಸರ್ಕಾರ ಬದ್ಧ ಅನ್ನೋ ಅಂಶವನ್ನು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಪ್ರಧಾನವಾಗಿ ಪ್ರಸ್ತಾಪಿಸಿದ್ದಾರೆ. ಇನ್ನು ಅಧಿವೇಶನ ಮತ್ತೆ 2 ದಿನಗಳ ಕಾಲ ವಿಸ್ತರಣೆಯಾಗಿದೆ. ಶುರುವಾಯಿತು ವಿಧಾನಮಂಡಲ ಅಧಿವೇಶನ. ರಾಜ್ಯಪಾಲ ವಜುಭಾಯಿ ವಾಲಾರಿಂದ ಭಾಷಣ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸರ್ಕಾರದ ಧ್ಯೇಯ. ರಾಜ್ಯ ವಿಧಾನಮಂಡಲ ಅಧಿವೇಶನ ಇಂದಿನಿಂದ ಶುರುವಾಗಿದೆ. ಮೊದಲ ದಿನವಾದ ಇಂದು ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನ ಉದ್ದೇಶಿಸಿ ಭಾಷಣ ಮಾಡಿದರು. ರಾಜ್ಯಪಾಲ ವಜುಭಾಯಿ ವಾಲಾ ತಮ್ಮ ಭಾಷಣದಲ್ಲಿ ಸರ್ಕಾರದ ಸಾಧನೆಗಳು ಹಾಗೂ ಸರ್ಕಾರದ ಮುಂದಿನ ಧ್ಯೇಯೋದ್ದೇಶಗಳನ್ನು ತೆರೆದಿಟ್ಟರು. बीबीएमपी में जोड़े गए नए 110 गांव को कावेरी जल प्रदान करेगा. ಇದಕ್ಕೂ ಮುನ್ನ ರಾಜ್ಯಪಾಲರನ್ನ ಶಿಷ್ಟಾಚಾರದಂತೆ ಸದನಕ್ಕೆ ಸ್ವಾಗತಿಸಲಾಯಿತು. ವಿಧಾನಸಭಾ ಅಧ್ಯಕ್ಷ ಕೋಳಿವಾಡ, ಪರಿಷತ್ ಸಭಾಪತಿ ಡಿ.ಎಸ್. ಶಂಕರ್ ಮೂರ್ತಿ ರಾಜ್ಯಪಾಲರಿಗೆ ಸಾಥ್ ನೀಡಿದರು. ರಾಜ್ಯಪಾಲರ ಭಾಷಣದ ಹೈಲೈಟ್ಸ್. ಮುಖ್ಯಮಂತ್ರಿ ಮಾದರಿ ಗ್ರಾಮ ಯೋಜನೆಯಡಿ 150 ಗ್ರಾಮಗಳ ಸಮಗ್ರ ಅಭಿವೃದ್ಧಿ. ಜನಪರ, ಪಾರದರ್ಶಕ, ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಎಸಿಬಿ ರಚನೆ. ಪೊಲೀಸ್ ಸಿಬ್ಬಂದಿಗೆ ವಿವಿಧ ಕಲ್ಯಾಣ ಕ್ರಮಗಳ ಜಾರಿ. ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಗೆ 3,000 ಕೋಟಿ ರೂಪಾಯಿ. ಗುಡಿಸಲು ಮುಕ್ತ ರಾಜ್ಯ ನಿರ್ಮಾಣದ ಗುರಿ. 2013ರಿಂದ 10.42 ಲಕ್ಷ ಮನೆಗಳ ನಿರ್ಮಾಣ. ಬರಪೀಡಿತ ಪ್ರದೇಶಗಳಲ್ಲಿ ಪೂರಕ ಕ್ರಮಗಳಿಗೆ 1,195 ಕೋಟಿ ರೂಪಾಯಿ ಬಿಡುಗಡೆ. 5 ಜಿಲ್ಲೆಗಳು, 26 ತಾಲೂಕುಗಳು, 6,589 ಗ್ರಾಮಗಳನ್ನು ಸಂಪೂರ್ಣ ಬಹಿರ್ದೆಸೆ ಮುಕ್ತ ಮಾಡಿದ ಸಾಧನೆ. ಕೃಷಿ ಸಾಲದ ಅಸಲು ಪಾವತಿಸಿದ 2.25 ಲಕ್ಷ ರೈತರಿಗೆ ಬಡ್ಡಿ ಮನ್ನಾ.
156 ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಆನ್ಲೈನ್ ವಹಿವಾಟು. ಎತ್ತಿನಹೊಳೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗಳ ಜಾರಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಸ್ಥಾಪನೆ. ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗೆ 19,543 ಕೋಟಿ ರೂಪಾಯಿ. ಆರ್ಟಿಐ ಅಡಿ 3 ವರ್ಷದಲ್ಲಿ 4.5 ಲಕ್ಷ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಸೀಟು. ಇಂದಿರಾ ಸುರಕ್ಷಾ ಯೋಜನೆ ಮೂಲಕ ಆತ್ಮಹತ್ಯೆಗೀಡಾದ ರೈತರ ಕುಟುಂಬಗಳಿಗೆ ನೆರವು. गरीबों, कमजोर और वंचितों के कल्याण और विकास के लिए मेरी सरकार की प्रतिबद्धता सर्वविदित है। कावेरी और महादायी जल विवादों में कोर्ट के आदेशों द्वारा चुनौतियों के बावजूद मेरी सरकार राज्य के लोगों के साथ राज्य की भूमि, जल और भाषा बचाने के लिए दृढ़ता से खड़ी रही तथा कावेरी, कृष्णा और महादायी नदियों के जल में कर्नाटक के लोगों की न्याय संगत हिस्सेदारी को सुरक्षित रखने के लिए प्रतिबद्ध रही है। ಇನ್ನು ರಾಜ್ಯಪಾಲರ ಭಾಷಣಕ್ಕೆ ಪ್ರತಿಪಕ್ಷಗಳು ನೀರಸ ಅಂತ ಟೀಕಿಸಿವೆ. ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಶೂನ್ಯ, ಆದರೆ ಸರ್ಕಾರ ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದೆ ಅಂತ ಕಿಡಿಕಾರಿದೆ. ಒಂದು ಸುಳ್ಳಿನ ಕಂತಿ ಅಂತ ನಾವು ಹೇಳಬೇಕಾಗುತ್ತೆ. ರಾಜ್ಯಪಾಲರ ಭಾಷಣ ಕಳೆದ 2-3 ವರ್ಷದಿಂದ ಏನು ನಡೀತಾ ಇದೆ ಅದೇ ರೀತಿ ಅದೇ ಪರಂಪರೆ ಮುಂದುವರೆದಿದೆ. ಮತ್ತು ರಾಜ್ಯ ಸರ್ಕಾರ ಇವತ್ತು ಸನ್ಮಾನ್ಯ ರಾಜ್ಯಪಾಲರ ಮುಖಾಂತರ ಸುಳ್ಳು ಅಂಕಿ ಸಂಖ್ಯೆಗಳನ್ನು ಹೇಳಿಸುವ ಮುಖಾಂತರ ಇದೊಂದು ರಾಜ್ಯಪಾಲರು ಸುಳ್ಳುಗಾರರು ಅನ್ನುವಂಥ ರೀತಿಯಲ್ಲಿ ಇವತ್ತು ಅದನ್ನು ಬಿಂಬನೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಇದೊಂದು ವಿಧಾನಮಂಡಲಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ನಾನು ಸ್ಪಷ್ಟವಾಗಿ ಹೇಳಬಯಸಿದ್ದೇನೆ. ಇನ್ನು ರಾಜ್ಯಪಾಲರ ಭಾಷಣದ ಬಳಿಕ ಉಭಯ ಸದನಗಳು ಪ್ರತ್ಯೇಕವಾಗಿ ನಡೆದವು. ಉಭಯ ಸದನಗಳಲ್ಲಿ ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವರಾದ ಎಚ್.ಎಸ್. ಮಹದೇವ ಪ್ರಸಾದ್, ಶಂಕರ್ ನಾಯಕ್, ರಾಜವರ್ಧನ್ ಸೇರಿದಂತೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಬಳಿಕ ಸದನಗಳನ್ನು ನಾಳೆಗೆ ಮುಂದೂಡಲಾಯಿತು. ಈ ನಡುವೆ ಕಲಾಪ ಸಲಹಾ ಸಮಿತಿ ಸಭೆ ನಡೆಸಿ ಅಧಿವೇಶನವನ್ನು ಮತ್ತೆ 2 ದಿನಗಳ ಕಾಲ ವಿಸ್ತರಿಸಲಾಯಿತು. ಹೀಗಾಗಿ ಕಲಾಪ 5 ದಿನದ ಬದಲು 7 ದಿನ ನಡೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಸಂಸದೀಯ ಒಂದು ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಅತಿ ಮಹತ್ವದ ಸ್ಥಾನ ಇದೆ. ಆ ಕಾರಣಕ್ಕೆ ಅದನ್ನು ನಾನು ಇವತ್ತು ಮೊದಲ ಸುದ್ದಿಯಾಗಿ ತೆಗೆದುಕೊಂಡಿದ್ದು. ಅದು ಏನು ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು, ರಾಜ್ಯ ಶಾಸನಸಭೆಗೆ ಸಂಬಂಧಪಟ್ಟ ಹಾಗೆ ಏನು ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ಏನು ರಾಷ್ಟ್ರಪತಿಗಳು ಮಾಡುವ ಭಾಷಣ ನಾನು ಆವತ್ತಿನ ದಿನ ಕೂಡ ಹೇಳಿದ್ದೆ. ರಾಷ್ಟ್ರಪತಿಗಳ ಭಾಷಣ ಅಥವಾ ರಾಜ್ಯಪಾಲರ ಭಾಷಣ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡೋದೇನಿದೆ, ಅದರ ಮಹತ್ವ ಏನಿದೆ ಅಂತಂದರೆ, ಒಂದು ಸರ್ಕಾರ ನಡೆದು ಬಂದ ದಾರಿ ಏನಿದೆ ಅದನ್ನು ಹೇಳ್ತಾ ಮುಂದೆ ಸಾಗಬೇಕಾದ ದಾರಿಗೆ ಅದರ ಕೆಲವು ಗುರುತುಗಳನ್ನು ನೀಡುವಂಥದ್ದು. ಸೊ ಆ ಕಾರಣಕ್ಕೆ ಇದು ಬಹಳ ಮುಖ್ಯವಾದ್ದು ಅಂತ ನನ್ನ ನಂಬಿಕೆ. ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 4 ವರ್ಷಗಳನ್ನು ಪೂರೈಸಿದೆ, 4 ವರ್ಷಗಳಲ್ಲಿ ಏನು ಮಾಡಿದೆ ಅನ್ನೋದನ್ನು ಕೂಡ ರಾಜ್ಯಪಾಲರು ಹೇಳಿದ್ದಾರೆ. ಏನು ಮಾಡಬೇಕು ಅನ್ನೋದ್ರೆ ಹೆಚ್ಚು ಒತ್ತು ನೀಡಿಲ್ಲ ಅವರು, ಅದು ಬಜೆಟ್ ಬಂದಾಗ ಬರ್ಬೋದು. ಆದರೆ ಪ್ರತಿಪಕ್ಷಗಳು ಇದನ್ನು ಸುಳ್ಳಿನ ಕಂತೆ ಅಂತ ಟೀಕೆ ಮಾಡಿವೆ. ಸರ್ ಪ್ರಕಾಶ್ ಶೇಷರಾಘವ್, ಮೊದಲ ಪ್ರಶ್ನೆ ನಿಮಗೆ. ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ತಾವು ಗಮನಿಸಿದ್ದೀರಿ. ಅವರು ಹೇಳಿದ್ದಾರೆ ಈ ಅಂಕಿಅಂಶಗಳು ಸುಳ್ಳು ಅಂತ ಹೇಳಿದ್ದಾರೆ. ಯಾವ ಅಂಕಿಅಂಶಗಳು ಸುಳ್ಳು, ಯಾವುದು ಸುಳ್ಳು, ಯಾವುದು ಸುಳ್ಳಲ್ಲ, ಅದನ್ನು ಕ್ಲಾರಿಫಿಕೇಷನ್ ನಿಮ್ಮ ಪಕ್ಷವೇ ಕೊಡಬೇಕು ಅಂತ ನಾನು ಬಯಸ್ತೇನೆ. ಇದರಲ್ಲಿ ಏನು ಹೇಳಿದರೆ ನಾನು ಇನ್ನೊಂದು ಸಲ ಬೇಕಾದ್ರೆ ತಮ್ಮ ಗಮನಕ್ಕೆ ತರಬೇನೆ. ಇದರಲ್ಲಿ ಯಾವುದು ಸುಳ್ಳಿದೆ ಅಂತ ಹೇಳಿದರೆ ಐವಾನ್ ಡಿಸೋಜಾ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ. ಇವರು LPG ಉಚಿತವಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ LPG ಕೊಟ್ಟಿರೋದು ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಅಡಿಯಲ್ಲಿ ಎಲ್ಲ ದೇಶಾದ್ಯಂತ ಕೊಡ್ತಾ ಇದ್ದಾರೆ. ಆ ಯೋಜನೆ ನಮ್ಮದೇ ಅಂತ ಹೇಳ್ತಾರೆ. ಶಿಶು ಪ್ರಮಾಣ, ಮರಣ ಪ್ರಮಾಣಗಳನ್ನು ಬಾಣಂತಿಯರ ಆರೋಗ್ಯ ದೃಷ್ಟಿಯಿಂದ ನಾವು ಇಷ್ಟು 100 ಕೋಟಿಗಳನ್ನು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಮೊನ್ನೆ ಪತ್ರಿಕೆಯಲ್ಲಿ ಬಂದರೆ 24,000 ಮಕ್ಕಳುಗಳು ಈ ಪೌಷ್ಟಿಕಾಂಶದ ಕೊರತೆಯಿಂದ ಅಲ್ಲಲ್ಲ ನೀವು ಮಾಡಿಬಿಟ್ರೆ ಇಡೀ ಒಂದು 2 ರೀತಿ ಇದೆ ಪ್ರಕಾಶ್. ಸರ್ ಈಗ ಇವ್ರು ಒಂದು, ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಶಿಶು ಪ್ರಮಾಣದ ಏನು ಸಾವಿನ ಪ್ರಮಾಣ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತಂದ್ರೆ ದೆನ್ ಯು ಕ್ವೆಶ್ಚನ್ ಇಟ್.
ರಾಜ್ಯಪಾಲರ ಭಾಷಣ ಹಾಗೆ ಹೇಳಿಲ್ಲ, ನಾವು ಅದನ್ನ ತಡೆಯೋದಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಅಲ್ಲ, ತಡೆಯೋ ಕ್ರಮಕ್ಕೆ ಯಾವುದೇ ಪ್ರತಿಫಲವೇ ಇಲ್ಲ. ದುಡ್ಡು 1,200 ಕೋಟಿ RCHL ಬರುತ್ತೆ, 1,000 ಕೋಟಿ ಕೇಂದ್ರ ಸರ್ಕಾರ ಕೊಡುತ್ತೆ, 20% ರಾಜ್ಯ ಸರ್ಕಾರ ಕೊಡುತ್ತೆ. ಇದು ಎಲ್ಲ ವೆಚ್ಚ ಆಗ್ತಿದೆ, ಯಾಕಿದ್ರಪ್ಪ ಅದರಿಂದ ನಿರೀಕ್ಷಿತವಾದಂಥ ಒಂದು ರಿಸಲ್ಟ್ ಬರ್ತಿಲ್ಲ ಅನ್ನೋದು ಒಂದು ಸರ್ಕಾರ ನಡೆಸೋರಿಗೆ ಅದ್ರ ಬಗ್ಗೆ ಗಮನ ಇರಬೇಕಲ್ವಾ. ಈಗ LPG ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿದೆ ಅನ್ನೋದು ಜಗಜ್ಜಾಹೀರು, ಅದು ನಾವು ಕೊಟ್ವಿ ಅಂತ ಹೇಳ್ಕೊಳ್ಳೋದು ಸುಳ್ಳಲ್ವಾ. 26,000 ಕೋಟಿಗಳನ್ನು ನಾವು ಮಹದಾಯಿ ಆಮೇಲೆ ಎತ್ತಿನಹೊಳೆ ಯೋಜನೆಗಳಿಗೆ ವೆಚ್ಚ ಮಾಡ್ತಿದ್ವಿ ಅಂತ 26,000 ಕೋಟಿ ಖರ್ಚು ಆಗಿದೆಯಾ ಅಂದ್ರೆ ಯೋಜನೆ ಒಮ್ಮೆನೇ ಆಗ್ಬಿಡುತ್ತೆ. Yes, I want to show the reaction to him. Then I will come back. Yes. ಅಲ್ಲ, ಪ್ರಕಾಶ್ ಅವ್ರಿಗೆ ಏನು ಭಾವಿಸ್ತಾರೆ ಅಂದರೆ, ಅವರ ನಾಯಕರು ಏನು ಹೇಳಿದ್ರು, ರಾಜ್ಯಪಾಲರು ಸುಳ್ಳು ಹೇಳ್ತಾರೆ. ರಾಜ್ಯಪಾಲರು ಸುಳ್ಳು ಹೇಳಲಿಕ್ಕೆ ರಾಜ್ಯಪಾಲರಿಗೆ ಓದ್ಲಿಕ್ಕೆ ಬರಲ್ವಾ? ಅದು ರಾಜ್ಯಪಾಲರಿಗೆ ಕೇಳುವ ಅಧಿಕಾರ ಇಲ್ವಾ? ನಾವು ಕೊಟ್ಟ ಕೂಡಲೇ ಅವರು ಓದಿದ್ದನ್ನೆಲ್ಲ ಸುಳ್ಳು ಅಂತ ಹೇಳೋದಾದ್ರೆ ಎಲ್ಲೇ ಒಂದು ಕಡೆ ರಾಜ್ಯಪಾಲರಿಗೆ ಇವರು ಅವಮಾನ ಮಾಡ್ತಾರೆ. ಸಂಪುಟದಲ್ಲಿ ನೀವು ಏನ್ ತೀರ್ಮಾನ ಮಾಡಿ ಭಾಷಣ ಕೊಡ್ತೀರೋ ಅದನ್ನ ಅವ್ರು ಓದಬೇಕು, ಇದು ಪದ್ಧತಿ. ಇದಿಲ್ಲ ಅಂತ ಹೇಳ್ಬಿಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂತ ಆಯ್ತು. ರಾಜ್ಯಪಾಲರು ಬಿಜೆಪಿ ಅವರು ಏನು ಸುಳ್ಳು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಅಂತ ದಯವಿಟ್ಟು ವರ್ಗೀಕರಣ ಮಾಡ್ಬಿಡಿ. ನೀವು ಹಂಸರಾಜ್ ಭಾರತ್ ದುರುಪಯೋಗ ಪಡಿಸ್ಕೊಂಡಿದ್ದು. ಒಂದ್ ಸೆಕೆಂಡ್ ಸರ್, ಮತ್ತೆ ಇನ್ನೊಂದು ಹೇಳ್ತಾರೆ, ನಾವು ಅವ್ರು ಏನ್ ರಾಜ್ಯಪಾಲರು ಹೇಳ್ತಾರೆ, ನನ್ನ ಸರ್ಕಾರ, ಮೈ ಗವರ್ಮೆಂಟ್ ಅಂತಾರೆ, ನನ್ನ ಸರ್ಕಾರ. ಈಗ ನೀವು ಏನ್ ಹೇಳ್ತೀರಿ, ನಾವು LPG ಉಚಿತ ಕೊಟ್ಟಿದ್ದೇವೆ. ನಾವು ಸೆಂಟ್ರಲ್ ಗವರ್ಮೆಂಟ್ ಈಸ್ ಆಲ್ವೇಸ್ ಬೌಂಡ್ ವಿತ್ ಸ್ಟೇಟ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಬಂದು ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಅಂತ ಸೇರಿಸಿ ಹೆಸರು ಏನಕ್ಕೆ ಸೇರಿಸಲ್ಲ ಅದನ್ನ ಬಿಡಿ. ನೀವು ಶೌಚಾಲಯ ಪಾಪ ಇವ್ರು ಎರಡು ಪಕ್ಷಕ್ಕೆ ಸೇರಿಲ್ಲ ರಾಜೀವ್. ಐ ವಾಂಟ್ ಟು ನೋ. ನೀವು ಕಡಿಮೆ ನನ್ನ ಬಲಗಡೆ ಬಿಜೆಪಿ ಪಕ್ಷ, ನನ್ನ ಎಡಗಡೆ ಕಾಂಗ್ರೆಸ್ ಪಕ್ಷ, ಮಧ್ಯದಲ್ಲಿ ನನ್ನನ್ನು ಸಿಕ್ಸಿದಿರಿ. ಯಾವ ಪಕ್ಷಕ್ಕೂ ಸೇರದೇ ಇರೋರು. ನಮ್ಮ ಶಂಕರ್ ಬೇರೆ ಇದ್ದಾರೆ ಅವರು ಮೂರು ರಾಜಕೀಯ ವಿಚಾರಗಳಿಗೆ ಸೇರದೆ ಅವರು ಸಾರ್ವಜನಿಕ ವ್ಯಕ್ತಿಯಾಗಿ ಅಭಿಪ್ರಾಯವನ್ನು ಹೇಳ್ತಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದು ಫ್ರೀಯಾಗಿ LPG ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಹೇಳಿದರನ್ನ ಅರ್ಥ ಮಾಡ್ಕೊಳ್ಳೋದು ಇವರು ಕೂಡ ಸ್ಪಷ್ಟೀಕರಣ ಕೊಡಲಿಲ್ಲ. SCP TSPಯಲ್ಲಿ ಸಂಪೂರ್ಣ ಉಚಿತವಾಗಿ ಸಿಲಿಂಡರ್ ಕೊಡ್ತಾ ಇದೆ ಎಲ್ಲ ಮತಕ್ಷೇತ್ರಗಳಲ್ಲಿ. ಎಲ್ಲಿ ಫಾರೆಸ್ಟ್ ಏರಿಯಾಗಳಲ್ಲಿ ಇದ್ದಾರೆ ಅಲ್ಲಿ SCP TSP ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದನ್ನು ಅವರು ಹೇಳಿರುವಂಥದ್ದು. ಎರಡನೇದಾಗಿ, ನಾವು ಹಾಗಂತ ಹೇಳಿ ಇವತ್ತಿನ ಗವರ್ನರ್ ಭಾಷಣದಲ್ಲಿ ಎಲ್ಲವೂ ಸತ್ಯನೇ ಇದೆ, ಎಲ್ಲವೂ ಆಶಾದಾಯಕವಾಗಿದೆ. ಯಾವ ಗವರ್ನರ್ ಭಾಷಣವನ್ನು ನಾವು ನೋಡಿದರೆ 1952ರ ನಂತರದಲ್ಲಿ ರಾಜ್ಯಪಾಲರ ಎಲ್ಲ ಭಾಷಣಗಳು ಕೂಡ ಯಾವುದೂ ತಪ್ಪಿಲ್ಲ, ಯಾವುದೂ ಭರವಸೆಯನ್ನು ಮೂಡಿಸುವಂಥದ್ದಿದೆ. ಆದರೆ ಅದರ ಇಂಪ್ಲಿಮೆಂಟಿಂಗ್ ಎಷ್ಟರ ಮಟ್ಟಿಗಾಗಿದೆ. ಇವತ್ತು ಮೊದಲನೇ ಅಂಶದಲ್ಲೇ ಹೇಳ್ತಾರೆ, ಸರ್ಕಾರ ಬಡವರು, ದುರ್ಬಲ ವರ್ಗದವರು ಮತ್ತು ಅವಕಾಶ ವಂಚಿತರು ಅಂತ ಹೇಳಿ. ಎಷ್ಟು ವರ್ಷ ಕೇಳಬೇಕು ಸ್ವಾಮಿ ನಾವು ಇದನ್ನು? 50 ವರ್ಷದ ಹಿಂದೆನೇ ಹೇಳಿಬಿಟ್ಟಿದ್ದೀವಿ. 50 ವರ್ಷದ ನಂತರದಲ್ಲಿಯೂ ಕೂಡ ಇವತ್ತಿಗೂ ರಾಜ್ಯಪಾಲರು ಅದೇ ಪದಗಳನ್ನು ಬಳಸ್ತಾ ಇದ್ದಾರೆ ಅಂದ್ರೆ ನಾವು ಸೋತಿದ್ದೆಲ್ಲಿ? ಅದಕ್ಕೆ ಪರಿಹಾರ ಶಂಕರ್, ಒಂದು ನಾನು ಸುಮಾರು ಒಂದು 30 ವರ್ಷದಿಂದ ವಿಧಾನಸಭಾ ಕಲಾಪವನ್ನು ನೋಡಿದರೆ ಒಂದು 20 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಕವರ್ ಮಾಡಿದೆ. ಯೂಶ್ವಲಿ ರಾಜ್ಯಪಾಲರ ಒಂದು ಭಾಷಣ ಓದ್ತಾರೆ, ರಾಜ್ಯಪಾಲರ ಭಾಷಣ ಅಂದರೆ ಕ್ಯಾಬಿನೆಟ್ ಬಂದು ಸಂಪುಟ ಒಪ್ಪಿಗೆ ಕೊಡಬೇಕು, ಸರ್ಕಾರದ ದಿಕ್ಕು ದಿಸೆಗಳನ್ನು ಹೇಳ್ತಾ ಹೋಗ್ಬೇಕು. ಪ್ರತಿಪಕ್ಷಗಳಿಗೆ ಯಾವುದೇ ಇರಲಿ ಒಂದು ಟೀಕೆ ಅವ್ರು ಮಾಡೋದಕ್ಕೊಂದು ವಿಧಾನ ಇದೆ. ಇದು ಹಸಿ ಸುಳ್ಳು, ಸತ್ಯಕ್ಕೆ ದೂರ. ನಾನು ಹೇಳೋದು ಅವ್ರಿಗೆ ಯು ಹ್ಯಾವ್ ಎವ್ರಿ ರೈಟ್, ಬಟ್ ಅಂಕಿ ಅಂಶಗಳು ಸುಳ್ಳು ಅಂದ್ರೆ ಇದು ಅಂತ ಹೇಳಬೇಕು ಪ್ರತಿಪಕ್ಷದ ನಾಯಕರು. ಫಿಶ್ ಮಾರ್ಕೆಟ್ ಅಲ್ಲಿ ಇಬ್ರು ಹೆಣ್ಮಕ್ಳು ಕೊಡ್ಬೇಕಾದ್ರೆ ಅದನ್ನ ಹೇಳಿರೋದು. ವಿಧಾನಸಭೆಯ ಒಳಗಡೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲು ಅವರಿಗೆ ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ಭಾಷಣ ಮಾಡಕ್ ಬಂದ ಖಂಡಿತ ಕೊಡ್ತಾರೆ. ಏನ್ ಹೇಳ್ತಾರೆ, ಕಳೆದ 3 ವರ್ಷಗಳಿಂದ ಸುಳ್ಳು ಕಂತೆಯನ್ನು ಓದ್ತಾ ಇದ್ದಾರಂತೆ. ಅಂದ್ರೆ ಬಿಜೆಪಿ ಸರ್ಕಾರ ಇರುವಾಗ ರಾಜ್ಯಪಾಲರಲ್ಲಿ ಸರಿ ಓದಿದ್ರೆ ಮೊನ್ನೆ ಬಜೆಟ್ ಬಂತು, ಮುಖ್ಯಮಂತ್ರಿಗಳು ಇದು ಯಾವುದೇ ಉದ್ಯೋಗವನ್ನು ನಿರ್ಮಾಣ ಮಾಡಲ್ಲ ಅಂತ ಒಂದು ಜನರಲ್ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ. ಆಮೇಲೆ ಇದು ಡ್ಯಾಮ್ ಸ್ಕ್ವಿಬ್ ಬಂದ್ಬಿಟ್ಟು ನಿಮ್ಮ ಅಧಿನಾಯಕರು ಒಬ್ರು ಸ್ಟೇಟ್ಮೆಂಟ್ ಮಾಡಲ್ಲ, ಅದು ಯಾವ ರೀತಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರ? ಶಂಕರ್ ರಿಯಾಕ್ಷನ್ ತಗೊಂಡು ಐ ವಿಲ್ ಕಮ್ ಟು ಒನ್ ಬೈ ಒನ್. ಶಂಕರ್, ಒಂದು ರಾಜ್ಯಪಾಲರ ಭಾಷಣ ಒಂದು ಸಾಂಪ್ರದಾಯಿಕವಾಗಿ ನಡೆಯೋದು, ಯಾವುದೇ
ಸಂಪ್ರದಾಯ ಮತ್ತು ನಿತ್ಯಕರಣದಾಗ ಆಗ್ಬಿಟ್ರೆ ಬದುಕಿನಲ್ಲಿ ಭಾಳ ಕಷ್ಟ ಅದೇ ಆಗಿರೋದು. ಅಲ್ವಾ? ಸೊ ನಿತ್ಯಕ್ಕೆ ಬೆಳಗ್ಗೆ ತಗೊಂಡು ಇಷ್ಟೊತ್ತಿಗೆ ಟಾಯ್ಲೆಟ್ಗೆ ಹೋಗ್ಬೇಕು, ಇಷ್ಟೊತ್ತಿಗೆ ನಿತ್ಯಕರ್ಮ. ಅದನ್ನ ರಾಜಕೀಯ ಪಕ್ಷಗಳಿಗೆ ಸೇರಿಸಲ್ಲ. ಪ್ರಕಾಶ್ ಹೌದು ಇವ್ರು ಬೈತಾರೆ ಅಂತ ಕಡೆ ಸಂತೋಷ ಪಡೋದು. ಎಲ್ರಿಗೂ ರಾಷ್ಟ್ರಪತಿಗಳ ಭಾಷಣ ಕೇಳಿದೀವಿ ನಾವು, ಅದಕ್ಕೆ ನಾವು ಜಾಯಿಂಟ್ ಮಾಡಿದ್ದೇವೆ. ಒಟ್ಟಾರೆ ಈ ಸಂಪ್ರದಾಯ ಏನಿದೆ ಅದ್ಭುತವಾದ ಸಂಪ್ರದಾಯ ಅಂತ ನಂಬಿದ್ದೀನಿ. ಯಾಕಂದ್ರೆ ನೀವು ಶಾಸನ ಸಭೆಯ ಮುಂದೆ ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಹೇಗೆ ಏನು ಸಾಧನೆ ಮಾಡಿದೆ ಮತ್ತು ಎತ್ತ ಸಾಗ್ತಾ ಇದೆ ಅನ್ನೋ ಹೇಳುವಂತಕ್ಕಾಗಿ ನಮ್ಮ ಹಿರಿಯರು ಮಾಡಿದ್ದು. ಸೊ ಅದು ಹೇಗೆ ನಡೀತಾ ಇದೆ ಅನ್ನೋದು ಬೇರೆ, ಅದೊಂದು ಯಾವುದು ಕೂಡ ಮೆಕ್ಯಾನಿಕಲ್ ಆದ್ರೆ ಬದುಕಿನಲ್ಲಿ ಹಾಗೆ ಆಗುತ್ತೆ. ಫಸ್ಟ್ ಇವತ್ತೇನು ವಜುಭಾಯಿ ವಾಲಾ ಅವರ ಇವತ್ತಿನ ಜಂಟಿ ಅಂತ ನಿಮ್ಮ ಫಸ್ಟ್ ಇಂಪ್ರೆಷನ್ ಏನು? ಒಂದು ಐ ಅಗ್ರಿ ವಿತ್ ಪ್ರಕಾಶ್ ದಟ್ ಏನು ರಾಜ್ಯಪಾಲರು, ಅದು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜ್ಯ ಇರಲಿ, ಒಂದು ಸಾಂಪ್ರದಾಯಿಕತೆಯನ್ನು ಅವ್ರು ಅವಾಯ್ಡ್ ಮಾಡೋಕ್ಕಾಗಲ್ಲ. ಎಸ್, ಒಂದು ಇದು ನಮ್ಮ ಸರ್ಕಾರ ಇಷ್ಟು ಸಾಧನೆ ಮಾಡಿದೆ ಇರ್ಬೋದು, ಇಲ್ಲದೆ ಇರ್ಬೋದು, ಸ್ವಲ್ಪ ಎಕ್ಸಾಜರೇಷನ್ ಇದ್ದೇ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಅದು ಸರ್ಕಾರದ ವಿಷನನ್ನು ಹೇಳ್ತಾ ಇದೆಯಾ, ಇವ್ರಿಗೊಂದು ಮುನ್ನೋಟ ಇದೆಯಾ, ಒಂದು ಡೆಫಿನೆಟ್ ಆದ ಕಾರ್ಯತಂತ್ರ ಇದೆಯಾ, ಡೆಫಿನೆಟ್ ಆದ ಪ್ರಾಬ್ಲಮ್ ಯಾರೋ ಪರವಾಗಿದ್ದಾರೆ ಮತ್ತು ಯಾರೋ ಪರವಾಗಿಲ್ಲ ಇಲ್ಲ, ಅದು ಬಹಳ ಮುಖ್ಯ. ಇಂಪ್ಲಿಮೆಂಟೇಷನ್ ಬ್ಯೂರೋಕ್ರಸಿ ಸಂಬಂಧ ವಿಲ್ ಡಿಸ್ಕಸ್. ಅದೇ ಬಟ್ ಸರ್ಕಾರದ ಆಲೋಚನೆ, ಚಿಂತನೆ, ಸರ್ಕಾರದ ದೃಷ್ಟಿಕೋನ, ಸರ್ಕಾರದ ದೃಷ್ಟಿಕೋನ ಮತ್ತು ಮುನ್ನೋಟ, ವಿಷನ್ ಅನ್ನು ಇದರಲ್ಲಿ ತೋರಿಸ್ತದೆ ಅಂತ ನನ್ನ ವಾದ. ಅಲ್ಲ, ಅದನ್ನ ಸರ್ಕಾರ ಎತ್ತಗಡೆ ಹೋಗ್ತಾ ಇದೆ. ನಾ ಇನ್ನು ಕಂಪ್ಲೀಟ್ ಮಾಡಿಲ್ಲ. ಸೊ ಆ ವಿಷನ್ ಅನ್ನ ಹೇಳೋದು ಹೆಚ್ಚು ಇಂಪಾರ್ಟೆಂಟ್. ಅವ್ರು ಕೂಡ ಅಂಕಿಅಂಶಗಳಲ್ಲಿ ಒಂಚೂರು ಆಚೆ ಇರ್ಬೋದು, ಒಂಚೂರು ಈಚೆ ಇರ್ಬೋದು. ಇಟ್ಸ್ ಆಲ್ವೇಸ್ ಡಿಬೇಟಬಲ್, ಇಟ್ ಹ್ಯಾಪನ್ಸ್ ವಿತ್ ಎವ್ರಿ ಗೌರ್ಮೆಂಟ್. ಬಟ್ ಇವ್ರು ಈಗೇನು ಒಂದು 2-3 ಪಾಯಿಂಟ್ ನನಗೆ ಭಾಳ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಚೆನ್ನಾಗಿದೆ ಅಂತಂದರೆ ಇಟ್ಸ್ ವೆಲ್ಕಮ್. ಒಂದು, ಈ ಬರದ ಇವರಿಗೆ ನಾವು ಪೂರಕ ಕಾರ್ಯಕ್ರಮಗಳಿಗೆ 1195 ಕೋಟಿನೋ ಏನೋ ಒಂದು ಇವ್ರೀಗ ಕೇಂದ್ರ ಸರ್ಕಾರದ ಅಮೌಂಟ್ ಇನ್ನೂ ಬಂದಿಲ್ಲ, ಪೆಂಡಿಂಗ್ನಲ್ಲಿದೆ ನಮಗೆ ಬರ ಪರಿಹಾರಕ್ಕೆ. ಸೊ ಇವ್ರು ಇಷ್ಟು ಮಾಡಿದ್ದಾರೆ ಅಂತಂದರೆ ಸದ್ಯಕ್ಕೆ ಈಗ ಉಸಿರು ಹೋಗ್ತಾ ಇದೆ, ಒಂಚೂರು ಉಸಿರು ಕೊಡೋಕ್ಕೆ, ಒಂಚೂರು ನೀರು ಕೊಡೋದಕ್ಕೆ, ಮೇವು ನೀರು ಅಷ್ಟಕ್ಕೋಸ್ಕರ ಆದ್ರೂ ಅವ್ರು ಮಾಡೋದು ಒಂದು ಇಟ್ ವಾಸ್ ವೆರಿ ಅರ್ಜೆಂಟ್ಲಿ ನೀಡೆಡ್, ಅದು ಮಾಡಿದ್ದಾರೆ. ಮತ್ತು ನೀರಾವರಿಯ ಕೆಲವು ವಿಷಯಗಳಲ್ಲಿ ಅವರು ಟಚ್ ಮಾಡೋ ವಿಷಯಗಳು ದೇ ಆರ್ ವೆಲ್ಕಮ್. ಇದು ಫಸ್ಟ್ ಇಂಪ್ರೆಷನ್. ಎಸ್ ಪ್ರಕಾಶ್, ಈಗ ಇಲ್ಲೊಂದು ನನ್ನ ಹತ್ರ ಒಂದಿದೆ, ಅವರ ರಾಜ್ಯಪಾಲರಿಗೆ ಹೇಳಿದ್ದು, ನೀವು ಹೌದಲ್ಲ ಅಂತ ಹೇಳಿ ನಾನು ಓದ್ತೀನಿ. ಅಂಕಿಅಂಶ ಸುಳ್ಳು ಅಂತೇಳಿ ಸುಳ್ಳು ಅಂತ ಐವಾನ್ ಹತ್ರ ಕೇಳ್ತೀನಿ. ರಾಜೀವ್ ಇದ್ದಾರೆ, ಅವ್ರು 2 ಪಕ್ಷಕ್ಕೂ ಸೇರಿಲ್ಲ. ಅದು ಲಾಸ್ಟ್. ಕಳೆದ 2 ವರ್ಷಗಳಲ್ಲಿ ರಾಜ್ಯದ 4,000 ಸ್ಟಾರ್ಟ್ಅಪ್ಗಳಿಗೆ 67,000 ಕೋಟಿ ರೂಪಾಯಿಗಳು ಹೆಚ್ಚು ಹಣ ಹರಿದು ಬಂದಿದೆ. ಈ ಮೂಲಕ IT-BT ವಲಯದಲ್ಲಿ ದೇಶಕ್ಕೆ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಇದು ನಿಜನ ಸುಳ್ಳು? ನೋಡಿ, ಹೈ ಪವರ್ ಕಮಿಟಿಗೆ ಈ ಪ್ರಪೋಸಲ್ಗಳೆಲ್ಲ ಬರುತ್ತೆ. ಇಷ್ಟಿಷ್ಟು 1,000 ಕೋಟಿಗಳ ಒಂದು ಬಂಡವಾಳಕ್ಕೆ ಹೂಡಿಕೆ ಮಾಡಿ ನಾವು ಉದ್ಯಮವನ್ನು ಸ್ಥಾಪಿಸ್ತೀವಿ, ನಮಗೆ ಅನುಮತಿ ಕೊಡಿ ಅಂತ ಒಂದು ಬರುತ್ತೆ. ಈ ಹೈ ಪವರ್ ಕಮಿಟಿ ಚೀಫ್ ಮಿನಿಸ್ಟರ್ ಚೇರ್ ಮಾಡ್ತಾರೆ. ಆ ಸಮಿತಿಯಲ್ಲಿ ನಾವು ಒಂದೇ ಟೈಮಿಗೆ ಬಂದಿದ್ದಲ್ವಾ, ನಾನು ಹೇಳ್ತೀನಿ, ಇವ್ರು ಯಾವ್ದಾವ್ದಕ್ಕೆ ಅನುಮೋದನೆ ಕೊಟ್ಟಿದ್ದಾರೋ ಅದೆಲ್ಲವನ್ನೂ ಕೂಡ ಬಂದಿದೆ ಅಂತ ಸರ್ಕಾರ ಪರಿಗಣಿಸುತ್ತೆ ವಿನ ಅದು ಆ ಗ್ರೌಂಡಲ್ಲಿ ಆಗಿದೆಯಾ ಅನ್ನೋದು ಭಾಳ ಮುಖ್ಯ. ಇಲ್ಲಿ ಅನೇಕ ಸಂಗತಿ ನೋಡಿ, ರಾಜ್ಯಪಾಲರ ಭಾಷಣ ಒಂದು ಶಿಷ್ಟಾಚಾರ ಆಗ್ಬಿಟ್ಟಿದೆ. ನೀವು ಮೊದಲೇ ಹೇಳ್ದಂಗೆ ಅಪ್ಪ ಹಾಕಿದ ಆಲ್ಮರಕ್ಕೆ ಮಗ ನೇಣ ಹಾಕೊಂಡಂಗೆ ಅನೇಕ ವರ್ಷಗಳಿಂದ ನಡ್ಕೊಂಡ್ ಬರ್ತಿದ್ದು. ಮುಂದಿನಿಂದ ಏನು ಹೇಳ್ತಾ ಇಲ್ಲ. ಇಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ನಾವು ಬರೀ ಅಂಕಿಅಂಶಗಳನ್ನ ಹೇಳ್ತಾ ಇದ್ದಾರೆ ಹೊರತು ಈ ಅಂಕಿಅಂಶಗಳು ಡಿಬೇಟಬಲ್ ಅಂತ ನೀವು ಹೇಳಿದ ಮೇಲೆ ಇದರ ಸತ್ಯಾಸತ್ಯತೆಗಳು ರುಜುವಾತಾಗಬೇಕು. ಮುಂದಿನ ಏನಿದೆ ಅದಕ್ಕೆ, ಇದು ನನ್ನ ಭವಿಷ್ಯದ ಬಗ್ಗೆ ಏನು ಹೇಳಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದ ಅವಾರ್ಡ್ ಅದು. ಸರ್, ಈ ಅವಾರ್ಡ್ ಎಲ್ಲ ಬೇಡ ಸರ್, ಅದ್ರ ಬಗ್ಗೆ ಚರ್ಚೆ ಬೇಡ ಸರ್, ಅವಾರ್ಡ್ಗಳು ಬೇಡ ಸರ್, ಚರ್ಚೆಗಳು ಬೇಡ. ಪ್ರಕಾಶ್, ಈಗ IT-BT ಕ್ಷೇತ್ರದ ಫಸ್ಟ್ ನಾವು ರೈತರಿಗೂ ಹೋಗೋಣ. ನಂತರ IT-BT ಕ್ಷೇತ್ರದಲ್ಲಿ ಕರ್ನಾಟಕದ ಬೆಳವಣಿಗೆ ಏನಿದೆ ಇದು ಸರ್ಕಾರ ಕೊಟ್ಟಿದ್ದಲ್ಲ. ಬನ್ನಿ ಸರ್, ಒಂದು ನಿಮಿಷ ಸರ್. 10ರಿಂದ 12% ಇದೆ ಈ ದೇಶದಲ್ಲಿ. ಮೊದಲು ಹೌದಾ? ಹೆಮ್ಮೆ ಪಡ್ಬೇಕಾ ಬೇಡ? ಇಲ್ಲ, ಕರ್ನಾಟಕ IT-BTಲಿ ಮೊದಲನೇ ಸ್ಥಾನದಲ್ಲಿದೆ. ಅದೇನು 2 ವರ್ಷದಲ್ಲಿ ಆಗಿದ್ದು, 3 ವರ್ಷದಲ್ಲಿ ಆಗಿದ್ದಲ್ಲ. ನಾನು ಹೇಳಿಲ್ಲ, ಅದು ಖಾಸಗಿಯವರ ಪ್ರಯತ್ನದಿಂದಾನೇ ಹೆಚ್ಚು. ಯಾವುದೇ ಸರ್ಕಾರ, ನಮ್ಮ ಸರ್ಕಾರನೂ ಅಲ್ಲ, ಕಾಂಗ್ರೆಸ್ ಸರ್ಕಾರನೂ ಅಲ್ಲ, ಅದರಿಂದ ಆಗಿದೆ ಅಂತ ಹೇಳೋದು ನಾವು ತಪ್ಪಾಗತ್ತದು. ಅದು ವೈಯಕ್ತಿಕವಾಗಿ ಇಲ್ಲಿ ಹಿಡಿದಂಥ ಒಂದು ವಾತಾವರಣದಲ್ಲಿ ಖಾಸಗಿಯವರು ಅದನ್ನು ಲಾಭ ಪಡ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ನೂರಾರು ಸಂಸ್ಥೆಗಳು ಇಲ್ಲಿ ಬಂದು ಸ್ಥಾಪಿತವಾದವು. ನಾವು ಇವತ್ತೊಂದು ಇಡೀ ದೇಶದಲ್ಲಿ ಒಂದು ಕರೆಕ್ಷನ್ ಇದೆ. ಯಾವುದೇ ಪಕ್ಷದ ಇದನ್ನು ಮಾತಾಡೋದು ಬೇಡ. ಗ್ಲೋಬಲೈಸೇಷನ್ ಪಾಲಿಸಿಗಳನ್ನು ತರದೇ ಹೋಗಿದ್ದಿದ್ರೆ
ಕಾಂಗ್ರೆಸ್ ಸರ್ಕಾರ ತಂತು ಬಿಜೆಪಿ ಅವರು ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರು. ತರದೇ ಇದ್ದಿದ್ರೆ ITBTಗಳು ITBTಗಳು ಬೆಳೆಯಕ್ಕೆ ಸಾಧ್ಯ ಇರಲಿಲ್ಲ. ITBT ಬೆಳೆದಿದ್ದೆಲ್ಲ 98 ಮೇಲೆ, ಅವಾಗ ಇದ್ದಂತ ವಾಜಪೇಯಿ ಸರ್ಕಾರದಲ್ಲಿ ಮುಖ್ಯ ಇದು ಆರ್ಥಿಕ ಇದು ಉದಾರೀಕರಣ ನಡೆದಿ 91ರಲ್ಲಿ. ಅದಿಲ್ಲ ಅಂತ ಹೇಳೋದಿಲ್ಲ PV ನರಸಿಂಹರಾವ್ ಅವರು. ಅದಕ್ಕೆ ಕಾರಣ ಯಾಕೆ ಕಾರಣ ಅದು ಅಂದ್ರೆ ಹಿಂದಿದ್ದಂತ ರಾಜೀವ್ ಗಾಂಧಿ ಸರ್ಕಾರ, VP ಸಿಂಗ್ ಸರ್ಕಾರ ದಿವಾಳಿ ಎಬ್ಸಿದ್ರು. ಯಾವುದೇ ಒಂದು ಸರ್ಕಾರ ಈಗ ಪ್ರಕಾಶ್ ಅವ್ರಿಗೆ ಏನ್ ಮಾಡಬೇಕು ಅಂತ ಹೇಳ್ತೇನೆ, ತಾವು ಹೇಳ್ತಿದ್ದ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಇಲ್ಲ. ಅದು ಸರಿಯೋ ತಪ್ಪ ಕೇಳಿದ್ರೆ ಅವ್ರು ಇಲ್ಲೇ ಒಂದು ಕಡೆ ಗುಡ್ಡೆ ಎಲ್ಲ ನಮ್ಮದು ಅಂತ ಹೇಳೋ ರೀತಿಯಲ್ಲಿ ಮಾತಾಡ್ತಾರೆ. ಯಾವುದೇ ಸರ್ಕಾರ ಯಾವುದೇ ಯೋಜನೆಗಳು ITBTಗಳು ಬಂದಿದ್ದಿದ್ರೆ ಆ ಸರ್ಕಾರ ಅದನ್ನು ಸ್ವಾಗತ ಮಾಡಿ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಒದಗಿಸಿಕೊಟ್ಟು ಅವರಿಗೆ ಕರೆಯದೇ ಇರ್ತಿದ್ರೆ ಅದು ಬರ್ಲಿಕ್ಕೆ ಸಾಧ್ಯ ಇತ್ತು. ಮೊನ್ನೆ ನೀವು ಇದು ಪ್ರವಾಸ ಭಾರತ್ ಮಾಡಿದ್ದಿಲ್ಲ, ಎಷ್ಟೋ ಜನ ಬಂದು ಇಲ್ಲಿ ಹೂಡಿಕೆಗೆ ಬಂದರು. ಆ ಸರ್ಕಾರ ಪ್ರಯತ್ನ ಮಾಡಿದ್ದೇ ಇರ್ತಿದ್ರೆ ಆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಲಿಕ್ಕೆ ಸಾಧ್ಯ ಇತ್ತು. ಮತ್ತು ಇನ್ನೊಂದು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಏಕೆಂದರೆ ಅವ್ರು ಏನು ಹೇಳ್ತಾರೆ, ರಾಜ್ಯಪಾಲರ ಭಾಷಣ ಅಂತ ಹೇಳಿದ್ರೆ ಬರೇ ಸಂಸದೀಯವಾಗಿ ಇರ್ತಕ್ಕಂಥದ್ದು ಪಾರ್ಲಿಮೆಂಟರಿ ಪ್ರೊಸೀಜರ್ ಇದೆ. ಆದರೂ ಕೂಡ ಸರ್ಕಾರ ಮಾಡಿದ್ದು ಸಾಧನೆ ಮಾತ್ರ ಅಲ್ಲದೆ ಈ ಸಾಧನೆ ಈ ಸರ್ಕಾರದ ಮುಂದೆ ಇರುವಂಥ ಗುರಿಗಳಿಗೇನು ಮತ್ತು ಎತ್ತ ಹೋಗ್ತಾ ಇದ್ದೇವೆ ಅಂತ ಹೇಳೋದನ್ನ ಈ ಒಂದು 30 ಪುಟದಲ್ಲಿ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಇಲ್ಲದೆ ಇದ್ರೆ ಎಲ್ಲ ಕಡೆ ಹೇಳಿದ್ದಾರೆ, ದಯವಿಟ್ಟು ತೋರಿಸಿ ಮುಂದಿನ ಭವಿಷ್ಯ ಏನ್ ಮಾಡ್ತೀವಿ ಅಂತ ಹೇಳಿರೋದು ಒಂದೇ ಒಂದು ಲೈನ್ ತೋರಿಸ್ಬಿಡಿದ್ರು. ಲಿಬರಲೈಸೇಷನ್ಗೆ ಬಂದಿದ್ದು 1992ರಲ್ಲೇ ನಾವು ಬೆಂಗಳೂರನ್ನ ಇಂಡಿಯಾದಲ್ಲಿನೇ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೆದು ಬಿಟ್ಟಿತ್ತು. ಅದಕ್ಕೆ ITBT ಬೆಳೆದಿದ್ದು, ಅದಕ್ಕೆ ಯಾವುದೇ ಗೌರ್ಮೆಂಟಿಗೆ ಕ್ರೆಡಿಟ್ ಕೊಡೋದಕ್ಕಿಂತ ಇಲ್ಲಿಯ ವಾತಾವರಣ ಅವರಿಗೆ ಪೂರಕವಾಗಿತ್ತು. ಇಲ್ಲಿಯ ನಮ್ಮ ಮೈಂಡ್ಗಳು ಫಾರಿನಲ್ಲಿ ಇದನ್ನು ಮಾಡುವಂತಹ ಮಟ್ಟಕ್ಕೆ ಬೆಳೆದಿದ್ವು. ಎರಡನೇದಾಗಿ ಪ್ರತಿ ರಾಜಕೀಯದಲ್ಲಿ ಇವೆಲ್ಲವೂ ಚರ್ಚೆ ಆಗ್ತಾನೆ ಇರ್ತವೆ. ನಮ್ಮ ಸಂವಿಧಾನದ ಅನುಚ್ಛೇದ 176 ಗವರ್ನರ್ ಮೂಲಕ ಅಡ್ರೆಸ್ ಮಾಡಬೇಕು ಜಾಯಿಂಟ್ ಸೆಷನ್ ಅನ್ನ ಅಂತೇಳಿ ಹೇಳುತ್ತೆ. ಆದರೆ ನಾವು ಇದನ್ನ ಸಂಪ್ರದಾಯ ಅಂತ ಹೇಳಿ ನೋಡೋದ್ರ ಬದಲಾಗಿ ಇದನ್ನ ಒಂದು ಸವಾಲಾಗಿ ತಗೊಂಡು ನಾವು ಅದನ್ನ ಈ ರಾಜ್ಯವನ್ನ ಇನ್ನೂ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ಇನ್ನೂ ಸುಭದ್ರವಾಗಿ ಹೇಳಬಹುದಾಗಿತ್ತು. ಇವತ್ತಿನ ಈ ರಾಜ್ಯಪಾಲರ ಭಾಷಣದಲ್ಲಿ ಕೆಲವೊಂದು ಎಕ್ಸ್ಪೆಂಡಿಚರ್ಗಳನ್ನ ಹೇಳೋದ್ರ ಬದಲಾಗಿ ದೃಷ್ಟಿಕೋನವನ್ನ ಹೇಳಿದ್ರೆ ನಮ್ಮ ಮುಂದೆ ಇರುವಂತಹ ಆದ್ಯತೆಗಳು ಏನು, ಸವಾಲುಗಳು ಏನು, ಅಂಶ ಕಡಿಮೆ ಇದೆ. ಆ ಅಂಶ ಕಡಿಮೆ ಇದೆ. ಅಂಶ ಕಡಿಮೆ ಇದೆ ಅಂದ್ರೆ ರಾಜ್ಯಪಾಲರು ಮಾಡ್ತಕ್ಕಂಥ ಭಾಷಣಗಳಲ್ಲಿ ಅವರು ಮುಂದೆ ಏನ್ ಮಾಡ್ತೇವೆ ಅಂತ ಹೇಳುವುದಕ್ಕಿಂತ ಜಾಸ್ತಿ ಮಾಡಿದ ಸಾಧನೆಗಳ ಬಗ್ಗೆ ಒಂದು ನೋಟವನ್ನು ಕೊಡ್ತಾರೆ. ಅದು ಬಜೆಟ್ ಆಗುತ್ತೆ. ಬಜೆಟ್ ಅಲ್ಲ, ಮಾಡಿದ ಸಾಧನೆಗಳ ಬಗ್ಗೆ ಅದರಲ್ಲಿ ಮತ್ತು ಹೇಳಿದ್ದಾರೆ. ಏನು ಎಲ್ಲ ಜನರಿಗೆ ಭಾಷೆಗಳನ್ನು ಕೊಟ್ಟಿದ್ದ ಆಶ್ವಾಸನೆ ಕೊಟ್ಟಿದ್ದೇವೆ ಅದನ್ನು ನಾವು ಈಡೇರಿಸಲಿಕ್ಕೆ ಮತ್ತು ಒಟ್ಟಾರೆ ರಾಜ್ಯದ ಪ್ರಗತಿಗಾಗಿ ಏನ್ ಮಾಡಿದ್ದೇವೆ ಎಂಬುದರ ಬಗ್ಗೆ ಹೇಳಿದ್ದಾರೆ. ಸಾಧಾರಣ ರಾಜ್ಯಪಾಲರ ಭಾಷಣದ ಒಂದು, ನಾನು ಅದನ್ನೇ ಹೇಳಿದೆ, ಸಾಗಿ ಬಂದ ದಾರಿ, ಇನ್ನೊಂದು ಸಾಗಬೇಕಾದ ದಾರಿ. ಅದು ಮರ್ತೋಗಿದೆ. ಆ ಸಾಗಬೇಕಾದ ದಾರಿಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ರಾಜ್ಯಪಾಲರು ಮಹತ್ವ ಕೊಟ್ಟಾಗ ಕಾಡ್ತಾ ಇಲ್ಲ. ಅಲ್ಲ ಅವರಿಗೆ ಏನು ರಾಜ್ಯಪಾಲರು ಹಾಗೆ ಆಶ್ವಾಸನೆ ಕೊಡ್ಲಿಕ್ಕೆ ಬರುವುದಿಲ್ಲ. ಈಸ್ ಎ ಹೆಡ್ ಆಫ್ ದ ಡೆಮೋಕ್ರಸಿ. ಅವನು ನಾವು ಅದನ್ನು ಮಾಡ್ತೇವೆ ಅಂತ ಹೇಳಿಕ್ ಬರೋದಿಲ್ಲ. ಇಟ್ ಇಸ್ ದ ಡ್ಯೂಟಿ ಆಫ್ ದಿ ರಾಜ್ಯ ಸಚಿವ ಸಂಪುಟ ಬರೆದುಕೊಟ್ಟಂತ ಭಾಷಣ ಅವರು ಹೇಳ್ಬೇಕು. ಹಳೆ ಕತೆ ಸುಳ್ಳು ಹೇಳ್ಬೋದಂತೆ, ಮುಂದಿನ ಯಾಕೆ ಹೇಳ್ಬಾರ್ದು? ರಾಜ್ಯಪಾಲರು ಏನ್ ಹೇಳ್ಬೋದು, ನಡವಳಿಕೆಯಲ್ಲಿ ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಅಲ್ಲಿ ಜಾಗ ಇಲ್ಲ, ಸತ್ಯಕ್ಕೆ ದೂರ ಅಂತ ನಮ್ಮಾಗಿದ್ರೆ ಸುಳ್ಳು ಹೇಳಲ್ಲ ಅಂತ ಹೇಳ್ಬೇಕು. ಮತ್ತೆ ಬಿಜೆಪಿ ರಾಜ್ಯಪಾಲರು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಇಡೀ ದೇಶ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ವಾಜಪೇಯಿ ಅವರು ನಿಮ್ಮ ರಾಜ್ಯಪಾಲರಿಗೆ ಬಿಜೆಪಿ ರಾಜ್ಯಪಾಲ ಅಂತ ಹೇಳಿ ಅವಮಾನ ಮಾಡ್ತಾ ಇದ್ದಾರೆ. ನೀವು ಒಬ್ಬ ರಾಜಕೀಯ ಪಕ್ಷದ ಆಡಳಿತ ಪಕ್ಷದ ಚೀಫ್ ಇನ್ಸಲ್ಟಿಂಗ್ ಹಿಮ್. ಪ್ರಿಯ ಇನ್ನೊಂದು ಬಹಳ ಮುಖ್ಯವಾದ ಮಾತನ್ನ ರಾಜ್ಯಪಾಲರು ಆಡಿದ್ದಾರೆ. ಅದು ರಾಜ್ಯದಲ್ಲಿ ಏನು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಸರ್ಕಾರ ಕಟಿಬದ್ಧವಾಗಿದೆ ಮತ್ತು ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬಂದಿದೆ ಅಂತ ಒಪ್ತೀರಾ? ನಿಮ್ದು ಅದಕ್ಕೆ ವಿರೋಧ ಇದೆ? ನಮ್ಮ ಗೃಹ ಸಚಿವರು ಅವರು ಪಾರ್ಟ್ ಟೈಮ್ ಗೃಹ ಸಚಿವರು ಅವರು ಬಿಟ್ಬಿಡ ಸಂಬಂಧ ಇಲ್ಲ ರೀ. ಕಾನೂನು ಮತ್ತು 5 ವರ್ಷದ ಆಡಳಿತದಲ್ಲಿ ಎಷ್ಟು ನಮ್ದು ಆಯ್ತು. ಈಗ ನಮ್ದು ಆಧಾರ ನಾವು ಅಲ್ಲಿ ಕೂತ್ಕೋಬೇಕು. ಎಲ್ಲಿ
ವಿಧಾನಸೌಧದಲ್ಲಿ. ಈಗ ನಮ್ಮದು ನಾವು ಏನೇ ತಪ್ಪು ಮಾಡಿದ್ವೋ ಜನ ಶಿಕ್ಷೆ ಕೊಟ್ಟು ನಮ್ಮನ್ನು ವಿರೋಧ ಪಕ್ಷ ಕೂಡಿಸಿದ್ದಾರೆ. ಇವರು ನಾವು ನಿಮಗಿಂತ ಚೆನ್ನಾಗಿ ಆಡಳಿತ ನಡೆಸ್ತೀವಿ ಅಂತ ಬಂದಂಥ ಜನ ಇವತ್ತು ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳಿ ಅಂದರೆ ಪಾರ್ಟಿನೂ ನೋಡ್ಕೊತೀನಿ ಅಂತಾರೆ, ಇಲ್ಲಿ ಹೋಮ್ ಮಿನಿಸ್ಟರ್ ನೋಡ್ಕೊಂತಾರೆ. ಹೀಗಾಗಿ ನಡೆದ ಘಟನೆಗಳೆಲ್ಲರ ಬಗ್ಗೆನೂ ನನಗಿನ್ನೂ ಮಾಹಿತಿ ಬಂದಿಲ್ಲ. ನಾನು ಅದನ್ನು ವಿಚಾರಿಸಿ ಹೇಳಬೇಕು. ಇಂಥದ್ದೊಂದು ಅಲ್ಲಲ್ಲ, ಒಬ್ಬ ಗೃಹ ಸಚಿವರಿಗೆ 1 hour 2 hour 3 hours ಆದ್ರೂ ಮಾಹಿತಿ ಬಂದಿಲ್ಲ ಅಂದ್ರೆ ನನಗಂತೂ ಆತಂಕ ಬರುತ್ತೆ. ನನಗಂತೂ ಆತಂಕ ಆಗುತ್ತೆ. ಅಲ್ಲ, ಈಗ ಕೊಲೆ ನಡೆದಿದ್ಯಾ ಅಂದ್ರೆ ಕೊಲೆ ನಡೆದಿರೋದ್ ಬಗ್ಗೆ ಮಾಹಿತಿ ಇಲ್ಲ, ನಾ ತಿಳ್ಕೊಂಡು ಹೇಳ್ತೀನಿ ಅಂತ ಅದನ್ನು ಹೇಳೋಂಗಿಲ್ಲ. ಒಂದೊಮ್ಮೆ ಹೇಳಿದ್ರೆ ಇನ್ವೆಸ್ಟಿಗೇಷನ್ ತೊಂದರೆ ಆಗ್ಬೋದು ಅಂತಿರ್ಬೋದು, ಯಾವ್ದೋ ಕಾರಣಕ್ಕೆ ರಿವೀಲ್ ಮಾಡಿ. ಯಾವುದೇ ಪೊಲೀಸ್ ವ್ಯವಸ್ಥೆಯಲ್ಲಿ ನೇರವಾಗಿ ಬಂದು ವಿಚಾರಗಳನ್ನ ಪತ್ರಿಕೆ ಮುಂದೆ ಹೇಳ್ತಕ್ಕಂಥದ್ದು ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಹೇಳಿಕ್ ಬರುತ್ತಾ? ಏನಾಗ ನಡೆದ ಘಟನೆ ನಡೆದಿದೆ ನಡೆದಿಲ್ಲ ಅಂತ ಹೇಳ್ಬಾರ್ದಾಗ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆಯಾ ಇಲ್ಲ ನಿಮ್ಮ ಅಭಿಪ್ರಾಯದಲ್ಲಿ? ಶಾಂತಿ ಸುವ್ಯವಸ್ಥೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ, ಅದು ಸಾಲದು ಅಂತ ಹೇಳ್ತೀವಿ. ಎಸ್ ಸರ್, ಅಲ್ಲ, ಅವ್ರು ಸಾಲದು ಅಂತ ಹೇಳಲಿಕ್ಕೆ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಗಲಭೆಗಳು, ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಮೋರಲ್ ಪೊಲೀಸಿಂಗು ಇಡೀ ದೇಶದಲ್ಲಿ ಎಲ್ಲಿಯೂ 5 ವರ್ಷಗಳ 2008 to 2013 ವರೆಗೆ ಎಂದೂ ನಡೆದಿರಲಿಲ್ಲ. ಅದಕ್ಕಾಗಿ ಅವರು ಅಧಿಕಾರ ಕಳ್ಕೊಂಡಿದ್ದಾರೆ, ಅವರು ಒಪ್ಪಿಕೊಳ್ತಾರೆ. ಆಗ ಈಗ ಅಂಥ ಗಲಾಟೆಗಳಾಗಿಲ್ಲ. ಇವತ್ತು ಸಹ ರಾಜ್ಯಪಾಲರು ಏನು ಹೇಳಿದ್ದಾರೆ, ಎಷ್ಟೋ ಪೊಲೀಸ್ ಠಾಣೆಗಳನ್ನು ತೆರೆದಿದ್ದೇವೆ, ಪೊಲೀಸ್ ಪರ್ಸನಲ್ಸ್ ಅನ್ನ ರಿಕ್ರೂಟ್ಮೆಂಟ್ ಯಾವುದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸುಲಲಿತವಾಗಿ ಇದೆಯೋ ಇಲ್ವೋ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಕೋಮು ಸಾಮರಸ್ಯವನ್ನ ಯಾವ ರೀತಿ ಕಾಪಾಡಿಕೊಂಡಿದೆ ಅನ್ನೋದ್ರ ಮೇಲೆ ನಾವು ನೋಡ್ಬೋದು. ಉಳಿದಂತಹ ಎಲ್ಲಾ ಘಟನೆಗಳು ಮತ್ತೆ ಇವು ಆಗ್ತಾ ಇರ್ತವೆ, ಪ್ರಕರಣಗಳು ನಡೀತಿರ್ತವೆ. ಆದ್ರೆ ನಾನು ಈ ಸರ್ಕಾರದಲ್ಲಿ ಆ ಮಟ್ಟದ ಗಂಭೀರ ಕೋಮು ಗಲಭೆಗಳು ಸಾಧ್ಯತೆ ಉಂಟಾಗಲಿಲ್ಲ. ಅದನ್ನ ಹತೋಟಿಗೆ ತರುವಲ್ಲಿ ನಡೆದಿದ್ದಾವೆ. ಆಮೇಲೆ ಧಾರ್ಮಿಕ ಸಂಸ್ಥೆಗಳ ಮೇಲೆ, ಅದು ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಆ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇನ್ನೊಂದು ಕೋಮುಗಳು ದಬ್ಬಾಳಿಕೆ ಮಾಡುವಂಥದ್ದು ಅಥವಾ ಅದನ್ನು ಮಣ್ಣು ಎರಚುವಂಥದ್ದು ಅಥವಾ ಏನೋ ಒಂದು ಶಾಂತಿ ಕದಡುವಂತಹ ಪ್ರಯತ್ನಗಳು ಆಗಲಿಲ್ಲ. ಈ ಮಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ತಹಬದಿಯಲ್ಲಿ ಇದೆ. ಆದರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಸರಗಳ್ಳತನ, ಕೆಲವೊಂದು ದರೋಡೆ ಪ್ರಕರಣಗಳು, ಇವುಗಳನ್ನು ಇನ್ನಷ್ಟು ಹತೋಟಿಗೆ ತರುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಸರ್ಕಾರ. ಅದರಲ್ಲಿ ಎಲ್ಲೋ ಒಂದು ಕಡೆ ನಿಧಾನಗತಿ ಕಾಣ್ತಾ ಇದೆ, ಅದನ್ನು ಮಾಡಬೇಕಾಗಿದೆ. ಅದೇ ಬೈ ಆ್ಯಂಡ್ ಲಾರ್ಜ್ ಈ ಥರದ ಐ ಅಗ್ರಿ ವಿತ್ ರಾಜೀವ್ ದಟ್ ಈ ಜನರಲ್ ಕ್ರೈಮ್ಸ್ ಇದಾವಲ್ಲ, ಇದು ಎಲ್ಲ ಸರ್ಕಾರದಲ್ಲೂ ಅದು ಇರುತ್ತೆ. ಒಬ್ಬರದೇ ಈಗ ನಾವು ಗಲಾಟೆ ಮಾಡಿದ್ರೆ ನಾವು ಮಾತ್ರ ಡಿಫ್ರೆಂಟ್ ಸ್ಟ್ಯಾಂಡ್ ತಗೊಂಡ್ವಿ. 1ನೇ ತಾರೀಕು MG ರೋಡ್ನಲ್ಲಿ ಗಲಾಟೆ ಇಡ್ತಾವೆ, ಚೆನ್ನಾಗಿ ಕುಣಿತಿರ್ತ, ಯಾವನೋ ಕೈ ಹಾಕ್ತಾನೆ ಕಣ್ರಿ, ಎಂತೆಂಥವ್ರು ಹೋಗ್ತಾರಲ್ಲಿ. ನೀವು ಅದನ್ನ ಕ್ರೈಮ್ ತಡೆಯಕ್ಕೆ ಸಾಧ್ಯ ಇಲ್ಲ. ನಿಮಗೆ ಪ್ರಿವೆಂಟಿವ್ ಫ್ಯಾಕಲ್ಟಿ ಅನ್ನೋದು ಸಾಧ್ಯನೇ ಇಲ್ಲ, ಇರಲ್ಲ. ಅದು ಇಂಡಿವಿಜುವಲ್ ಕ್ರೈಮ್ ಇವ್ರು ಹೇಳಿದಾಗೆ ನಾವು ಈ ಕೋಮು ಸಾಮರಸ್ಯ ಮತ್ತು ಈ ಥರ ಅಂದರೆ ಯಾರೋ ಒಬ್ಬರು ದುರುದ್ದೇಶದಿಂದ ಇನ್ಸೈಟ್ ಮಾಡುವಂಥ ವೈಲೆನ್ಸ್ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡೋದು ಸರ್ಕಾರದ ಕರ್ತವ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾರಲ್ ಪೊಲೀಸಿಂಗ್ ಅಲ್ಲ, ಇಟ್ಸ್ ಇಮ್ಮಾರಲ್ ಪೊಲೀಸಿಂಗ್. ಆ ಇಮ್ಮಾರಲ್ ಪೊಲೀಸಿಂಗ್ನ ಎಷ್ಟು ಮಟ್ಟಿಗೆ ತಡಿಬೇಕಾಗಿತ್ತೋ ಅಷ್ಟು ತಡೆದಿಲ್ಲ. ಅದೊಂದು ದೂರು ನನಗೆ ಸರ್ಕಾರದ ಮೇಲಿದೆ. ಅದರ್ವೈಸ್ ಕಾನೂನು ಸುವ್ಯವಸ್ಥೆ ಇಟ್ಸ್ ಅಕ್ಸೆಪ್ಟಬಲ್. ಇಮ್ಮಾರಲ್ ಪೊಲೀಸಿಂಗ್ ಇದೆ, ಈಗಲೇ ಸೌತ್ ಕೇಂದ್ರದಲ್ಲಿ ಎಲ್ಲಿ ಒಂದೆರಡು ಸಿಕ್ಕ ತಿಕ್ಕಗಳು ಕಂಪೇರ್ ಮಾಡಿದರೆ 2018ರಿಂದ 2008ರಿಂದ 2013ವರೆಗೆ 163 ಪ್ರಕರಣಗಳು ದಾಖಲಾಗಿತ್ತು. ಬಟ್ ನಮ್ಮ ಸರ್ಕಾರ ಬರೀ 13 ಕೇಸ್. ಕಳೆದ 3 ವರ್ಷದಲ್ಲಿ 14 ಜನರ ಹತ್ಯೆ ಆಗಿದೆ, ರಾಜಕೀಯ ಹತ್ಯೆಗಳು. ಆ ಬಲಪಂಥೀಯರು ಅಂದ್ಬಿಟ್ಟು ಹತ್ಯೆ ಮಾಡಿ ರುದ್ರೇಶ್ ಇಂದ ಹಿಡಿದು ಕಾರ್ತಿರಾಜ್ ಇರ್ಬೋದು, ಕಾರ್ತಿಕ್ ರಾಜ್ ಅವರು, ಇಂಥ 14 ಪ್ರಕರಣಗಳು ಈ ರಾಜ್ಯದಲ್ಲಿ ದಾಖಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಕೇರಳ ಮಾದರಿಯಲ್ಲಿ ಬಂದು ಮಚ್ಚಲ್ಲಿ ಕೊಂದು ಹೋಗುವಂತ ಒಂದು ಭಯಂಕರವಾದಂತ ಒಂದು ಅದರ ಹಿಂದೆ ಅವ್ರು ಏನು ಹತ್ಯೆ ಅದರ ಹಿಂದೆ ಯಾರಿದ್ದಾರೆ ಅಂತ ಕೇಳಿ. ಯಾರು ಜಿಹಾದಿಗಳಿದ್ದಾರೆ ಒಪ್ಪಳಕ್ಕೆ ತಾಕತ್ತಿದ್ಯಾ? ಅದರ ಹಿಂದೆ ಯಾರಿದ್ದಾರೆ ಕೇಳಿ. ಅದ್ರ ಹಿಂದೆ ಇರ್ತಕ್ಕಂಥವ್ರು ನೋಡಿ, ಇಲ್ಲಿ ಬಗ್ಗೆ ಮಾತಾಡಿ. ಗಂಭೀರವಾಗಿ ಚರ್ಚೆ, ಒಂದು ನಿಮಿಷ ಗಂಭೀರವಾಗಿ ಚರ್ಚೆ ಮಾಡಿ. ಒಬ್ಬ ರಾಜಕೀಯ ಕಾರ್ಯಕರ್ತನ ಒಬ್ಬನ ಕೊಲೆ ಆದರೆ
ಅವನು ರಾಜಕೀಯ ಕಾರ್ಯಕರ್ತನೋ ಸಾಮಾಜಿಕ ಕಾರ್ಯಕರ್ತನೋ ಅನ್ನುವ ಕಾರಣಕ್ಕಾಗಿದೆಯೋ ಅಥವಾ ಬೇರೆ ವೈಯಕ್ತಿಕ ಕಾರಣಕ್ಕೆ ಬಿಸ್ನೆಸ್ಸಿಂದ ಅದ್ರ ನಡುವೆ ವ್ಯತ್ಯಾಸ ಇದೆ. ನಾನು ಹೇಳ್ತೀನಿ ಮಾಧ್ಯಮದಲ್ಲಿ ತಪ್ಪೇನು ಅಂತಂದ್ರೆ, ಮೈಸೂರು ಪೊಲೀಸ್ ಕಮಿಷನರು ಮೈಸೂರಲ್ಲಿ ನಡೆದ ರಾಜು ಹತ್ಯೆ ನಂತರ ಅಲ್ಲಿ ಬಂಧನವಾದಂತ ಅಲ್ಲಿ ಜಿಹಾದಿ ಎಲಿಮೆಂಟ್ಸ್ಗಳು ಇವರು ಹಿಂದೂ ನಾಯಕರನ್ನ ಕೊಲ್ಲೋದಕ್ಕೋಸ್ಕರ ಹೆಚ್ಚಾಕಿದ್ರು 4-5 ಜನ ಕೊಂದಿದ್ದಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ರುದ್ರೇಶ್ ಹತ್ಯೆಯಲ್ಲಿ ಮುಸ್ಲಿಂ ಭಯೋತ್ಪಾದಕರು ಅಲ್ಲಿ ಅದಕ್ಕೆ ಭಾಗಿಯಾಗಿದ್ದಾರೆ ಅಂತ. ಬಂಧಿಸೋರು ಇವತ್ತೆಲ್ಲ ಬಂಧಿತರಾಗಿರೋಲ್ಲ, NIA ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗಾದ್ರೆ ಅದು ಸುಳ್ಳಾಗಾದ್ರೆ ಸರ್ ಒಂದ್ ನಿಮಿಷ ಕರೆಕ್ಟ್. ಇವರು ಶಂಕರ್ ನೀವು 14-15 ಹತ್ಯೆಗಳಾಯ್ತು ಅಂತ ಅಂದ್ರೆ ನಾನು ಆಗಿರೋದು ಆಯ್ತು. ಒಂದ್ ನಿಮಿಷ ಸರ್, ತಾವು ಹೇಳಿದ್ರಿ 15, ಓಕೆ ಫೈನ್. 15ರಲ್ಲಿ ಯಾವುದೋ ಒಂದು ನೀವು ಹೇಳಿದಂಥ ಪ್ರಕರಣ ಇರ್ಬೋದು. 14 ಪ್ರಕರಣ ಉಳಿದ ಪ್ರಕರಣಗಳು ಬೇರೆ ಬೇರೆ ಕಾರಣಕ್ಕೆ ನಡೆದಿರ್ಬೋದು. ವೈಯಕ್ತಿಕ ರಿಯಲ್ ಎಸ್ಟೇಟಲ್ಲಿ ಇರ್ತಾರೆ. ಈಗ ಮೊನ್ನೆ ಹೋಗ್ಬಿಟ್ಟು ನಿಮ್ಮ ಚಿಕ್ಕಮಗಳೂರು ನಾವು ಎತ್ತಾಕ ಬಂದ್ರಪ್ಪ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಇದ್ದ ಅಂತೇಳಿ ಅಲ್ವಾ? ನೀವು ಅದು ಎತ್ತಕ ಬಂದ್ಬಿಟ್ರೆ ನಾಳೆ ಹೊಡಿತಾರೆ. ಪೊಲೀಸ್ ವ್ಯವಸ್ಥೆ ಇರೋದು ಕಾಂಗ್ರೆಸ್ ಆಡಳಿತದಲ್ಲಿ. ಅವರು 14 ಹತ್ಯೆ ನಡೆದಿರುವಂತದ್ದು ಇಂತಹ ಕಾರಣಕ್ಕೆ ಅಂತಾನೆ ಹೇಳಿದಾರಲ್ಲ. ಹಾಗಾದ್ರೆ ಅವ್ರು ಹೇಳ್ತಾರೆ ರಾಜ್ಯಪಾಲರಿಗೂ ಕೂಡ ಮನವಿ ಕೊಟ್ಟಿದ್ವಿ. 14 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಯಾರೋ ಒಬ್ಬ ಮುಸ್ಲಿಂ ಅಂತೇಳಿ ಟೊಪ್ಪಿ ಇಟ್ಟನವನು ಹೋಗಿ ಟೊಪ್ಪಿ ಇಟ್ಟಿದ್ದಾನೆ, ಅವನು ಮುಸ್ಲಿಂ ಅಂತ ಹೇಳಿ ಹೋಗಿ ಇನ್ನೊಬ್ಬ RSSಗೆ ಸೇರಿದವನು ಹೋಗಿ ಅವನು ಕೊಲ್ತಾನಲ್ವಾ? ಅದರಲ್ಲಿ ನೀವು ಏನಂತ ಹೇಳ್ತೀರಿ? ಪ್ರವೀಣ್ ಅದನ್ನು ಒಪ್ಕೊಂಡಿದಾರಲ್ಲ. ಇದೆಲ್ಲ ರಾಜಕೀಯ ಹತ್ಯೆಗಳು ಅಂತ. ಯಾರೇ ಮಾಡಿದ್ರು ಕೊಲೆ ಅದು ಕೊಲೆನೆ. ಅದು ಇವ್ರು ಮಾಡಿದ್ರು ಕೊಲೆ ಅಲ್ಲ, ಇವ್ರು ಮಾಡಿದ್ರು. ನಮ್ಮೆಲ್ಲರ ಮೇಲಿರೋ ಜವಾಬ್ದಾರಿ ಏನು ಗೊತ್ತಾ? ಧಾರ್ಮಿಕ ಕಾರಣಗಳಿಗಾಗಿ ನಡೆಯುವ ಇಂಥ ಹತ್ಯೆಯನ್ನ ಖಂಡಿಸಬೇಕಾದ ಹೊಣೆಗಾರಿಕೆ. ಖಂಡಿಸ್ತಾ ಇದೀವಿ. ಡೋಂಟ್ ಡಿಫೆಂಡ್. ನೀವು ಡಿಫೆಂಡ್ ಮಾಡಬಾರ್ದು, ನಾವು ಡಿಫೆಂಡ್. ಅದನ್ನ ವೈಭವೀಕರಿಸಿದ್ದೇನೆ. ನಿಮ್ಮ ಸಂಸದರೇ ಹೇಳ್ತಾರೆ ನಾನು ಬೆಂಕಿ ಕೊಡ್ತೇನೆ ಜಿಲ್ಲೆಗೆ ಅಂತ. ನಾನು ಬೆಂಕಿ ಕೊಡ್ತೇನೆ ಜಿಲ್ಲೆಗೆ ಅಂತ ಹೇಳ್ತಾರೆ. ಹೇಳಿಲ್ವಾ ಸರ್? ಪ್ರಕಾಶ್, ಧರ್ಮ ಅನ್ನೋದು ತುಂಬಾ ಖಾಸಗಿಯಾದದ್ದು. ಒಬ್ಬ ವ್ಯಕ್ತಿ ಮತ್ತು ಸೃಷ್ಟಿಕರ್ತ ಇದ್ರೆ ಅವನ ನಡುವಿನ ಸಂಬಂಧ. ಬೀದಿಲಿ ಬಂದ್ಬಿರೋದಕ್ಕ ಧರ್ಮ ಯಾಕ್ರಿ ಬೇಕು? ಸರ್ಕಾರ ಹೇಳ್ತಲ್ಲ ಸರ್. ಗೃಹ ಸಚಿವರು ಗೃಹ ಖಾತೆ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೇಕಾಯ್ತು. ಇಷ್ಟು ಕೊಲೆ ಇಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾ ಇರೋದು. ಇಲ್ಲೇ ಫೇಲ್ಯೂರ್ ಆಗಿರೋದು ಇಂಡಿವಿಜುವಲ್. ಈಗ ಫಾರ್ ಎಕ್ಸಾಂಪಲ್ ಅಪ್ಪ, ಈ ಬುರ್ಕಾ ಮತ್ತು ಇದ್ರ ಗಲಾಟೆ ಬಂದಿತ್ತು, ಈ ಶಿವಮೊಗ್ಗಕ್ಕೆ ಬಂತು ಮೊನ್ನೆ. 2 ದಿವಸ ಆಯ್ತು. ಇದ್ರ ಹಿಂದಿರೋರು ಯಾರು? ಪತ್ತೆ ಹಚ್ಚಿ ಸರ್ಕಾರ ಹಿಂದಿರೋ ಫೋರ್ಸ್ಗಳು ಯಾವುದು? ಸಮಾಜ ಶಾಂತಿ ಕೆಡಿಸೋದಪ್ಪ. ಯಾಕೆ ಮಾಡ್ಬೇಕಿಂತ ಕೆಲಸಗಳನ್ನ? ಮಾಡಬಾರ್ದು ಸರ್. ಆಯ್ತು ಸರ್, ಅವ್ರಗಳ ಬಗ್ಗೆ ಸರ್ಕಾರ ಕ್ರಮ ಜರುಗಿಸ್ಲಿ. ಯಾರು ಒಂದು ಮಾಡಿದ್ರೆ ವಿರಾಮಸಮಯದಪ್ಪ. ಎಸ್ ರಾಜು, ಯುವರ್ ರಿಯಾಕ್ಷನ್. ನಾನು ರಿಯಾಕ್ಷನ್ ತಗೊಂಡು ಬ್ರೇಕ್. ಇಲ್ಲ, ಯಾವುದೇ ಕೂಡ ಒಂದು ಕನ್ಸ್ಪಿರೇಷನ್ ಮೂಲಕ ಅಪರಾಧ ಆಗತ್ತಲ್ಲ, ಆ ಕಾನ್ಸ್ಪಿರೇಷನ್ ತಡೆಯುವಂಥದ್ದನ್ನು, ಇಂಡಿವಿಜುವಲ್ ಕ್ರೈಮ್ಸನ್ನು ತಡೆಯೋದಕ್ಕಾಗಲ್ಲ ಯಾವುದೇ ಪೊಲೀಸಿಂಗು. ಆದರೆ ಆ ಕಾನ್ಸ್ಪಿರೇಷನನ್ನು ತಡೆಯುವಲ್ಲಿ ಇವತ್ತಿನ ಗೃಹ ಇಲಾಖೆ ತಕ್ಕ ಮಟ್ಟಿಗೆ ಕೆಲಸ ಮಾಡಿದೆ. ಅದಕ್ಕಾಗಿ ಒಂದು ರೀತಿ ಸಾಮಾಜಿಕವಾದಂತಹ ಶಾಂತಿ ಸುವ್ಯವಸ್ಥೆ ಕರ್ನಾಟಕದಲ್ಲಿ ನೆಲೆಸಿದೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಮ್ಮ ರಾಜ್ಯದಲ್ಲಿ ಇಂದಿನ ಗೃಹ ಸಚಿವರು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದನ್ನು ಹೇಳಬೇಕಾಗತ್ತೆ. ಒಂದು ನಮ್ಮಲ್ಲಿ ಕೊರತೆ ಇತ್ತು. ಏನು ಕೊರತೆ ಇತ್ತು? ಪೊಲೀಸ್ಗಳ ರಿಕ್ರೂಟ್ಮೆಂಟು ಭಾಳ ಕಡಿಮೆ ಇತ್ತು. ಬಹುಶಃ ಇವತ್ತು ರಾಜ್ಯಪಾಲರ ಭಾಷಣ ಓದಿದರೆ 8,000 ಕಾನ್ಸ್ಟೇಬಲ್ಗಳನ್ನ ಇವತ್ತು ನೇಮಕ ಮಾಡುವ ಮುಖಾಂತರ ಎಲ್ಲೇ ಒಂದು ಕಡೆ ಪೊಲೀಸ್ಗೆ ಬಲ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಪೊಲೀಸರು ಕೊರತೆ ಇದ್ಮೇಲೆ ಇವತ್ತು ಹೆಚ್ಚು ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಆಗಿದೆ. ಹಾಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ನಾವು ಮಾಡಿದ್ದೇವೆ. ಪೊಲೀಸ್ ವರ್ಗಾವಣೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಇರೋವರೆಗೆ ಆ ಡಿಪಾರ್ಟ್ಮೆಂಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆ. ನೀವು ಎಲ್ಲಿವರೆಗೆ ತಾವೊಬ್ಬರು ಶಾಸಕರಾಗಿ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನೀವು ಹೇಳಿದವರೇ ಅಧಿಕಾರಿಗಳು ಇರಬೇಕು ಅಂತ ಹೊರಟ್ಬಿಟ್ರೆ ದಟ್ ಇಸ್ ಅ ಪ್ರಾಬ್ಲಮ್. ವಿಲ್ ಸ್ಟಾರ್ಟ್ ಫ್ರಮ್ ದ್ಯಾಟ್ ಅಂತ. ದಟ್ ಇಸ್ ವಾಟ್ ಐ ಮೀನ್. ಎಸ್ ಶಂಕರ್, ಅದೇ ಬೈ ಆ್ಯಂಡ್ ಲಾರ್ಜು ಈ ಉದ್ದೇಶಪೂರ್ವಕವಾಗಿ ಸಮಾಜದ ಶಾಂತಿಯನ್ನು ಕದಡೋದು, ಸುಮ್ಮನಿರೋ ಕಡೆಗೆ ಬೆಂಕಿ ಹಚ್ಚೋದು, ಆ ಕೆಲಸಗಳನ್ನು ಬಹುಮಟ್ಟಿಗೆ ನಿಯಂತ್ರಣ ಆಗಿರೋದ್ರಿಂದಾಗಿ ಶಾಂತಿ ಸುವ್ಯವಸ್ಥೆ ಇಸ್ ಅಕ್ಸೆಪ್ಟಬಲ್. ಸುಪ್ರಿಯ ವೀಕ್ಷಕರೇ, ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಎನಿವೆ,
ರಾಜ್ಯಪಾಲರ ಭಾಷಣ ಏನಿದೆ ಅದು ಪಬ್ಲಿಕ್ ಡಾಕ್ಯುಮೆಂಟ್. ನಾವು ಚರ್ಚೆ ಮಾಡುವುದಕ್ಕಿಂತ ನೀವು ಜನ ಚರ್ಚೆ ಮಾಡಬೇಕು. ನಾವು 4 ಜನ ಕೂತ್ಕೊಂಡು ಇಲ್ಲಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಚರ್ಚೆ ಮಾಡಿದರೆ ಅದು ಇಲ್ಲಿಗೆ ಸೀಮಿತ ಆಗಿರುತ್ತೆ. ಆದರೆ ಸಮಾಜದ ಒಳಗಡೆ ಏನಿದೆ, ನೀವು ಏನು ಸಾಮಾನ್ಯ ಜನರಾಗಿ ಓಡಾಡ್ತಿರ್ತೀರಿ, ನಿಮಗೆ ನನಗಿಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಪ್ರಕಾಶ್ ಶೇಷರಾಘವಾಚಾರ್ಯರ ಆರೋಪ ಇರ್ಬೋದು, ಐವಾನ್ ಡಿಸೋಜಾ ಅವರ ಡಿಫೆನ್ಸ್ ಇರ್ಬೋದು. ನಿಮಗೆ ಚೆನ್ನಾಗಿ ಗೊತ್ಕೊಂಡ್ರಿ ಈ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಇದೆಯೋ ಇಲ್ವೋ. ಈ ಸರ್ಕಾರ ಬರೋದಕ್ಕಿಂತ ಮೊದಲು ಇದು ಸರ್ಕಾರ ಇದ್ದಾಗ ಹೆಂಗಿತ್ತು, ನಾನು ಯಾವ ಸರ್ಕಾರ ಅಂತೆಲ್ಲ ಹೇಳಲ್ಲ, ಮತ್ತು ಪಾಲಿಟಿಕ್ಸ್ ಆಗಿ ಹೋಗ್ಬಿಡ್ತು ಅಲ್ವಾ ಶಂಕರ್? ಎಸ್, ಬೇರೆ ಬೇರೆ ಸರ್ಕಾರ ಇದ್ದಾಗ ಶಾಂತಿ ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಹೇಗಿತ್ತು? ಕಮ್ಯುನಲ್ ಕ್ಲಾಶಸ್ ನಡೀತಿತ್ತೇ ಇಲ್ವೇ? ಹೊಡೆದಾಟಗಳು ನಡೀತಿತ್ವೇ ಇಲ್ವೇ? ಚರ್ಚ್ಗಳ ಮೇಲೆ ದಾಳಿ ಆಗ್ತಿತ್ತೇ ಇಲ್ವೇ? ಒಬ್ಬ ಮರ್ಡರ್ ಅಕ್ಯೂಸ್ ಜೊತೆಗೆ ಒಬ್ಬ ಎಲೆಕ್ಟೆಡ್ MP ಭಾಳ ಸಂತೋಷದಿಂದ ಫೋಟೋ ತೆಗೆಸ್ಕೊಂಡು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಏನು ಮಾಡೋದು? ಏನು ಮಾಡೋಕ್ಕ? AIADMKಯ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆಯಾಗಿರೋ ಶಶಿಕಲಾ ನಟರಾಜನ್ ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದಕ್ಕಾಗಿ ಸಿದ್ಧತೆಗಳು ಭರದಿಂದ ನಡೀತಾ ಇವೆ. ಈ ನಡುವೆ ಶಶಿಕಲಾ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ವಾರದಲ್ಲಿ ತೀರ್ಪು ಪ್ರಕಟಗೊಳ್ಳೋ ಸಾಧ್ಯತೆ ಇದೆ. ಇನ್ನೊಂದೆಡೆ ಶಶಿಕಲಾ ಮುಖ್ಯಮಂತ್ರಿ ಆಗಿರೋದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ನಾಳೆ ನಡೆಯಲಿದೆ ಶಶಿಕಲಾ ಪ್ರಮಾಣ ವಚನ. ಸಿಎಂ ಪದಗ್ರಹಣಕ್ಕೆ ಸಾಕ್ಷಿಯಾಗಲಿದೆ ಮದ್ರಾಸ್ ವಿವಿ ಸಭಾಂಗಣ. ತಮಿಳುನಾಡಿನ ಸಾರಥಿಗೆ ಆರಂಭದಲ್ಲೇ ಅಕ್ರಮದ ಕಂಟಕ. ಜಯಲಲಿತಾ ಸಾವಿನ ಬಳಿಕ ಉಂಟಾಗಿರುವ ವ್ಯತಿರಿಕ್ತ ಸನ್ನಿವೇಶದಲ್ಲಿ ಅವರ ಆಪ್ತೆ ಎಐಎಡಿಎಂಕೆ ನಾಯಕಿ ಶಶಿಕಲಾ ನಟರಾಜನ್ ನಾಳೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಕುರಿತು ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ಬೆಳಗ್ಗೆ ಪದಗ್ರಹಣ ಸಮಾರಂಭ ನಡೆಯಲಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಈ ಹಿಂದೆ ಜಯಲಲಿತಾ ಪ್ರಮಾಣ ವಚನ ಸ್ವೀಕರಿಸಿದ ಮದ್ರಾಸ್ ವಿವಿ ಹಾಲ್ನಲ್ಲಿಯೇ ಶಶಿಕಲಾ ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹಂಗಾಮಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಚಿನ್ನಮ್ಮನ ಸುತ್ತ ಅಕ್ರಮದ ಉರುಳು. ಮುಂದಿನ ವಾರ ಸುಪ್ರೀಂನಿಂದ ತೀರ್ಪು ಸಾಧ್ಯತೆ. ಇನ್ನು ಶಶಿಕಲಾರನ್ನ ಸಿಎಂ ಗದ್ದುಗೆಗೆ ಏರಿಸಲು ಪಕ್ಷದಲ್ಲಿ ಸಾಕಷ್ಟು ಕಸರತ್ತು ನಡೀತಾ ಇದ್ರೆ, ಇತ್ತ ಶಶಿಕಲಾ ವಿರುದ್ಧ ಅಕ್ರಮದ ಉರುಳು ಸುತ್ತಿಕೊಂಡಿದೆ. ಶಶಿಕಲಾ ಆದಾಯಕ್ಕೂ ಮೀರಿ ಅಕ್ರಮವಾಗಿ 66 ಕೋಟಿ ಆಸ್ತಿ ಪ್ರಕರಣವನ್ನ ಮದ್ರಾಸ್ ಹೈಕೋರ್ಟ್ ಈ ಹಿಂದೆಯೇ ಖುಲಾಸೆಗೊಳಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ತೀರ್ಪನ್ನ ಕಾಯ್ದಿರಿಸಿದ್ದು, ಮುಂದಿನ ವಾರ ತೀರ್ಪು ಪ್ರಕಟಿಸೋ ಸಾಧ್ಯತೆ ಇದೆ. ಒಂದು ವೇಳೆ ಶಶಿಕಲಾ ಪರ ವ್ಯತಿರಿಕ್ತ ತೀರ್ಪು ಬಂದ್ರೆ ಜಯ ಆಪ್ತೆಗೆ ಅಧಿಕಾರ ತ್ಯಾಗ ಅನಿವಾರ್ಯವಾಗಲಿದೆ. ಅದಲ್ಲದೆ ಶಶಿಕಲಾ ನಟರಾಜನ್ ಅಧಿಕಾರಕ್ಕೆ ಅಪಸ್ವರಗಳು ಕೇಳಿ ಬರ್ತಾ ಇವೆ. ಶಶಿಕಲಾ ಸಿಎಂ ಆಗೋದನ್ನ ವಿರೋಧಿಸಿ ಎಐಎಡಿಎಂಕೆ ಉಚ್ಚಾಟಿತ ಸದಸ್ಯೆ ಶಶಿಕಲಾ ಪುಷ್ಪ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯಪಾಲ ವಿದ್ಯಾಸಾಗರ್ ರಾವ್ಗೆ ಪತ್ರ ಬರೆದಿದ್ದಾರೆ. ಒಟ್ನಲ್ಲಿ ಕೆಲ ಸ್ವಪಕ್ಷೀಯರ ವಿರೋಧ ಮತ್ತು ಕಾನೂನಿನ ತೂಗುಗತಿಯ ನಡುವೆಯೇ ಚಿನ್ನಮ್ಮ ಅಧಿಕಾರಕ್ಕೆ ಏರ್ತಾ ಇದ್ದು, ಸುಪ್ರೀಂ ತೀರ್ಪಿನ ಮೇಲೆ ಶಶಿಕಲಾ ರಾಜಕೀಯ ಭವಿಷ್ಯ ನಿಂತಿದೆ. ಪ್ರವೀಣಾ ಶೆಟ್ಟಿ, ನ್ಯೂಸ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಇದಕ್ಕೆ ನಾವು ಜನತಂತ್ರದ ಒಂದು ಅದ್ಭುತ ಅಂತ ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಕ್ಯಾಸೆಟ್ ಅಂಗಡಿಯನ್ನು ಇಟ್ಟುಕೊಂಡಂಥ ಒಬ್ಬ ಹೆಣ್ಣು ಮಗಳು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾಳೆ ಅಂದರೆ ಅದು ಜನತಂತ್ರ ಅದ್ಭುತ ಅಂತ. ಇದು ಮೊದಲ ಅದು. ಎರಡನೇದು, ಇಡೀ ಶಶಿಕಲಾ ಬದುಕನ್ನು ನಾವು ನೋಡ್ತಾ ಹೋದರೆ, ಎಸ್, ಸಾಮಾನ್ಯವಾಗಿ ಏನು ಜಯಲಲಿತಾ ಅವರ ಕಾರ್ಯಕ್ರಮಗಳನ್ನ ರಿಕಾರ್ಡ್ ಮಾಡ್ತಾ ಅವಳು ಜಯಲಲಿತಾ ಹತ್ತಿರ ಬರ್ತಾ ಹೋಗ್ತಾರೆ, ಅದರ ನಂತರ ಬೆಳೆದ ರೀತಿಗಳು. ಆದರೆ ಈಗಿರುವ ಪ್ರಶ್ನೆ ಅದಲ್ಲ. ಈಗಿರುವ ಪ್ರಶ್ನೆ ಏನು ಅಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಏನು ಅಕ್ರಮ ಆಸ್ತಿ ಸಂಗ್ರಹಿಸಿದ ಕೇಸ್ ಇದೆ, ಆ ಕೇಸ್ ಏನಾದರೂ ಶಶಿಕಲಾ ವಿರುದ್ಧ ಬಂದರೆ ಮತ್ತು ಪನ್ವೀರ್ ಸೆಲ್ವಂ ಏನು ಶಂಕರ್ ಫಸ್ಟ್ ಐ ವಾಂಟ್ ಟು ನೋ, ಪಾಪ ಅಲ್ಲೊಂದು ಒಬ್ಬರು ನಿಟ್ಟಿಟ್ಟಿದ್ದಾರೆ ಆ ಮನುಷ್ಯ. ನನಗೆ ಅವನ ಬಗ್ಗೆ ಭಾಳ ಪಾಪ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಒಂಥರ ಸ್ಟೆಪ್ರಿ ಟೈಪ್, ಯಾರೋ ಇಲ್ಲ ಅಂದ್ರೆ ಹೋದಾಕು ಬಂದ ಕಡೆ ಬಿಟ್ಟು ಕೊಟ್ಟಾಗಿ ಅಂತ ಒಡಿಸೆ. ಭಾಳ ನಿಗೂಢವಾಗಿದೆಯಪ್ಪ ಇದು. ಈಗ ಈ ಜಯಲಲಿತಾ ಅವರ ಕೆರಿಯರ್ ನೋಡಿದ್ರೆ ಅವರು ಇಡೀ ಲೈಫ್ ಆಫ್ ಸ್ಟ್ರಗಲ್ ಇದೆಯಲ್ಲ, ಅದು ಒಂದು ದಿನದಲ್ಲಿ ಬಂದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಬಂದು ಅವರು
ಅಂತಿಮ ಯಾತ್ರೆಗೆ 10 ಲಕ್ಷ ಜನ ಸೇರ್ತಾರೆ ಅಂತಂದರೆ ಅದು ದಟ್ ಶೋಸ್ ಆರ್ ಪಾಪ್ಯುಲಾರಿಟಿ ಆ್ಯಂಡ್ ಹೌ ಶಿ ಅಚೀವ್ಡ್ ಇಟ್. ಇವ್ರು ಏನೂ ಇಲ್ಲ, ಬ್ಯಾಕ್ ಡೋರ್ ಎಂಟ್ರಿ ಇದು. ಇದುವರೆಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಒಂದು MLA ಆಗಿಲ್ಲ, ಒಂದು ಎಲೆಕ್ಟೆಡ್ ಮೆಂಬರ್ ಅಲ್ಲ, ಪಾರ್ಟಿ ಏನೋ ಪಬ್ಲಿಸಿಟಿ ವಿಂಗಲ್ಲಿ ಇದ್ದಿದ್ದು. ಇದ್ದಕ್ಕಿದ್ದಾಗೆ ಅಲ್ಲಿ ಬಂದು ಅವರ ಆದರೆ ಇಡೀ ಜಯಲಲಿತಾನೇ ಶಶಿಕಲಾ ನಿಯಂತ್ರಣದಲ್ಲಿ ಭಾಳ ಕಾಲದವರೆಗಿದ್ದು, ಭಾಳ ಕಾಲ ಮಾಡ್ತಾ ಇದ್ರು ಅಂತ ಅವ್ರನ್ನ ಪಕ್ಷದಿಂದ ಹೊರಗೂ ಹಾಕಿದ್ರು, ಮತ್ತು ಅಪಾಲಜಿ ಕೇಳ್ಕೊಂಡು ಹತ್ತಿರ ಬಂದರು. ಇವರೇ ವಿಷ ಕೊಟ್ಟರು ಅನ್ನೋಂಥ ರೂಮರ್ಗಳೂ ಇದೆ, ಅಲ್ಲಿವರೆಗೂ ಹೋಗಿದೆ. ಈಗ ನೋಡಿ, ಇವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೂ ಡಾಕ್ಟ್ರುಗಳು ಇವತ್ತು ಅಲ್ಲಿ ಇಲ್ಲ ಜಯಲಲಿತಾ ಅವ್ರಿಗೆ ಏನಾಗಿತ್ತು ಒಂದು ಸ್ಟೇಟ್ಮೆಂಟ್ ಕೊಡೋದು ಸ್ಟೇಜ್ಡ್ ಅಂತ ಅನ್ಸುತ್ತೆ. ಅದೇನೆ, ದೇ ಆರ್ ಇಂಟರ್ಕನೆಕ್ಟೆಡ್. ತಮಿಳ್ನಾಡು ಸರ್ಕಾರನೇ ಅವ್ರು ಕರೆದು ವ್ಯವಸ್ಥೆ ಮಾಡಿದೆ. ನಾ ಬಹಳ ನಿಗೂಢ ಅನ್ಸೋದು ಇವರು ಹರ್ ಅಸೆಷನ್ ಟು ಪವರ್ ಹೆಂಗೆ ಅದು ಸಾಧ್ಯ ಅಂತ ನನಗೆ ತಲೆಗೆ ಹೋಗ್ತಾ ಇಲ್ಲ. ಎಲ್ಲ MLAಗಳು ಆದರೆ ಸರಿ ಅಲ್ಲ, ಸರಿ ಈಗ ಇವರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಸರಿ. ಒಂದು ಈಗ ಮೋಸ್ಟ್ ಚೆರಿಸ್ಮ್ಯಾಟಿಕ್ ಲೀಡರ್ಸ್ ಒಂದು ಕಡೆ ಜಯಲಲಿತಾ ಇದ್ರೆ, ಇನ್ನೊಂದು ಕಡೆ ಕರುಣಾನಿಧಿ ಅವರಿದ್ರೆ. ಈಗ ಅವರಿಬ್ಬರು ಸೀನ್ನಲ್ಲಿಲ್ಲ, ಸೆಕೆಂಡ್ ಜನ್ರೇಷನ್ ಇದು. ಇವ್ರನ್ನ ಜನ ಹ್ಯಾಕ್ ಸ್ವೀಕಾರ ಮಾಡ್ತಾರೆ ಅನ್ನೋ ಕುತೂಹಲ ಅಂತೂ ಖಂಡಿತ ನನಗೆ. ಎಸ್, ಒಂದು ಸಾರಿ ಕೇಸ್ ಈಗ ನೆಕ್ಸ್ಟ್ ಮುಂದಿನ ವಾರನೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಇದೆ, ಬಂದುಬಿಡ್ಬೋದು. ಸೊ ಈ ಹಂತದಲ್ಲಿ ಶಶಿಕಲಾ ಮುಖ್ಯಮಂತ್ರಿ ಆಗೋ ತುರ್ತಿ ಏನಿತ್ತು ನನಗೆ ಅರ್ಥ ಆಗಲ್ಲ. ವೇಟ್ ಮಾಡ್ಬೋದು, ಒಂದು ವಾರ ವೇಟ್ ಮಾಡ್ಬೋದು. ನನಗೆ ಅನಿಸ್ತದೆ ಬಹುಶಃ ಅವರಿಗೆ ಈ ಒಂದು ಕೇಸ್ನಲ್ಲಿ ಆಗತಕ್ಕಂಥ ಔಟ್ಕಮ್ ಏನು ಅದು ಗೊತ್ತಿರಬೇಕು ಅಂತ ಎಲ್ಲೇ ಒಂದು ಕಡೆ ಸ್ಮೆಲ್ ಬಂದಿರ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು. ಎರಡನೇದು, ಪ್ರಜಾಪ್ರಭುತ್ವದಲ್ಲಿ ಆಗತಕ್ಕಂಥದಕ್ಕೆ ಬಾರಿಲ್ಲ. ನಾವು ಹೇಳಿದಾಗೆ ಅದು ವಿಚಿತ್ರ ಆದರೂ ಕೂಡ ಸತ್ಯ ಅಂತ ಹೇಳುವಂಥದ್ದು ಕೂಡ ನಾವು ಒಪ್ಪಿಕೊಳ್ಬೇಕಾಗತ್ತೆ. ಆದರೆ ಇವತ್ತು ಇಡೀ ತಮಿಳುನಾಡು ಇವತ್ತು ಈ ಒಂದು ತೀರ್ಮಾನಕ್ಕೆ ಬಂದು, ತಾವು ಹೇಳಿದಾಗೆ ಪನ್ನೀರ್ ಸೆಲ್ವಂ ಅವರು ಅಂದರೆ ಹೋಗ್ತಾನೆ, ಕೂತ್ಕೊಳ್ಳದೆ ಬಿಟ್ಟು ಕೊಡ್ತಾರೆ. ಇಂಥ ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನು ನಾನಂತೂ ನೋಡಿಕೊಳ್ಳಿಲ್ಲ. ಆದರೂ ಎಲ್ಲಿಯೋ ಒಂದು ಕಡೆ ಆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಅವ್ರನ್ನ ಇಟ್ಟುಕೊಳ್ಳತಕ್ಕಂಥ ಕೆಲಸ ಆಗ್ತದಲ್ವಾ? ಎಲ್ಲ ಶಾಸಕರು ಅನ್ನೋಣ, ಅಭಿಮಾನಿಗಳು ಅನ್ನೋಣ, ದುರಭಿಮಾನಿಗಳು ಅನ್ನೋಣ, ಬುದ್ಧಿ ಇದ್ದವರು ಅನ್ನುವ, ಬುದ್ಧಿ ಇಲ್ದವರು ಅನ್ನೋಣ, ಅವ್ರಿಗೆ ಯಾವ ವಿಶೇಷಣದಿಂದ ಅವ್ರಿಗೆ ಕರಿಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಕೂಡ ಒಂದು ಜಯ ಸಾಧನೆ ಆಗ್ತದೆ ಅಂತ ಹೇಳೋದು ನನಗೆ ಒಂದು ವಿಚಿತ್ರ ಕಂಡಿದೆ. ಆದರೆ ಇವು ಹೇಳಿದಾಗೆ ಜಯಲಲಿತಾರವರು ರಾಜಕಾರಣ ಮಾಡಿಕೊಂಡು ಬಂದಿರತಕ್ಕಂಥದ್ದಕ್ಕೂ ಶಶಿಕಲಾ ನಟರಾಜನ್ ಬಂದಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೂ ಅದನ್ನು ಅಕ್ಸೆಪ್ಟಬಿಲಿಟಿ ಇದೆ ಅಲ್ವಾ? ಅಮಂಗ್ ದಿ ಲೆಜಿಸ್ಲೇಟರ್ಸ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ಹರ್ ಅಂತ ಹೇಳೋದು ಒಂದು ವಿಚಿತ್ರ. ಡೆಮಾಕ್ರೆಟಿಕ್ ಪೊಲಿಟಿಕಲ್ ಥಿಂಕರ್ ಹೇಳ್ತಾರೆ, ಇರುವಂತಹ ಕೆಟ್ಟ ವ್ಯವಸ್ಥೆಗಳಲ್ಲಿ, ರಾಜಕೀಯ ವ್ಯವಸ್ಥೆಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ. ದುರಂತ ಅಂದರೆ ಇದಕ್ಕಿಂತ ಒಳ್ಳೆಯ ವ್ಯವಸ್ಥೆ ನಮಗೆ ಅನ್ವೇಷಣೆ ಮಾಡಲಿಕ್ಕೆ ಆಗದೇ ಇರೋದಕ್ಕೆ ನಾವು ಇದನ್ನು ಒಪ್ಕೊಳ್ಬೇಕಾಗಿದೆ ಅಂತೇಳಿ ಒಬ್ಬ ಥಿಂಕರ್. ನಮಗೆ ಒಂದು ಪ್ರಶ್ನೆ ಬರುತ್ತೆ ರಾಜು, ನಾವು ಈ ತಮಿಳ್ನಾಡಿನ ಈ ಒಂಥರ ಈ ಫೆನೆಟಿಕ್ ಪೊಲಿಟಿಕ್ಸ್ ನೋಡಿದ ತಕ್ಷಣ ನಾವು ಜನತಂತ್ರವನ್ನು ಅರ್ಥಪೂರ್ಣವಾಗಿ ಜನತಂತ್ರವನ್ನು ಬೆಳೆಸೋದಕ್ಕೆ ಉಳಿಸ್ಕೊಳ್ಳುವ ಯೋಗ್ಯತೆ ನಮ್ಗಿನ್ನೂ ಬಂದಿಲ್ವಾ ಅಂತ. ಇವತ್ತಿಗೂ ಕಾಲು ಬಿದ್ದು ಪಕ್ಕದಲ್ಲಿ ಕೂರುವಂತಹ ಸಂಸ್ಕೃತಿ ಒಬ್ಬ ಜನಪ್ರತಿನಿಧಿ ಮಾಡುವಂಥದ್ದು. ಇವತ್ತು ಇವರು ಅಧಿಕಾರಕ್ಕೆ ಏರ್ತಾ ಇರುವಂಥದ್ದು, ಇದರ ಹಿಂದೆ ಯಾವುದೇ ಜನಾಭಿಪ್ರಾಯ ಇಲ್ಲ. ಹಾಗಿದ್ರೆ ಎಲ್ಲೋ ಒಂದು ಸಂಖ್ಯೆಯನ್ನು ತೋರಿಸ್ಕೊಂಡು ಯಾರೋ ಮುಖ್ಯಮಂತ್ರಿ ಆಗ್ತಾರೆ, ಯಾರನ್ನೋ ಕೆಳಗಿಟ್ಕೊಳ್ತಾರೆ. ಪನ್ನೀರ್ ಸೆಲ್ವಂ ಅವ್ರನ್ನ ಸ್ಟೆಪ್ನಿಯಾಗಿ ಇಟ್ಕೊಳ್ತಾರೆ, ಮುಖ್ಯಮಂತ್ರಿಯ ಸ್ಟೆಪ್ನಿಯಾಗಿ. ಯಾವಾಗ ಬೇಕೋ ಆವಾಗ ಅವ್ರನ್ನ ಕೂರಿಸ್ಕೊಳ್ಳೋದು, ನಂತರದಲ್ಲಿ ಇಳಿಸ್ಕೊಳ್ಳುವಂಥದ್ದು. ಇದು ಪ್ರಜಾತಂತ್ರ ವ್ಯವಸ್ಥೆಯ ಉತ್ತಮವಾದ. ಪನ್ನೀರ್ ಸೆಲ್ವಂ ಕ್ಯಾಬಿನೆಟ್ ನಡೆಸಬೇಕಾದ್ರೆ ಅವ್ರ ಫೋಟೋನಿಗೆ ಇಟ್ಟುಬಿಟ್ಟು, ಮಾಲೆ ಹಾಕ್ಬಿಟ್ಟು, ಊದ್ಬತ್ತಿ ಹಚ್ಬಿಟ್ಟು, ಹೌದು, ಕುಂಕುಮಾರ್ಚನೆ ಮಾಡಿ, ಸಹಸ್ರನಾಮ ಮಾಡಿ, ವಾಟ್ ಟೈಪ್ ಆಫ್, ನನಗೆ ಅರ್ಥನೇ ಆಗಲ್ಲ. ಸ್ವಾಭಿಮಾನ ಇನ್ನೊಂದು ಮತ್ತೊಂದು ಇಲ್ವಾ? ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಉತ್ತಮವಾದಂತಹ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ತಮಿಳುನಾಡಿನವ್ರು ಏನೇ ಈ ವ್ಯಕ್ತಿ ಪೂಜೆ ಇದೆಯಲ್ಲ, ಈಗ ನಿಮ್ಮ ಪಾರ್ಟಿನೂ ಸ್ವಲ್ಪ ವ್ಯಕ್ತಿ ಪೂಜೆ ಅಂತ ಹೋಗ್ತಾ ಇದೆ. ಬೇಜಾರು ಮಾಡ್ಕೊಬೇಡಿ, ಚಿತ್ ಮಾಡ್ಕೊಬೇಡಿ, ಆಯ್ತಾ? ಅಂದರೆ ಏಕ ವ್ಯಕ್ತಿ, ಒಂದು ಪಕ್ಷಕ್ಕಿಂತ ಒಬ್ಬ ವ್ಯಕ್ತಿ ಮುಖ್ಯವಾಗೋದೇನಿದೆ ಅದು ಸಂಪೂರ್ಣವಾಗಿ ಜನತಂತ್ರ ವಿರೋಧಿ. ಅದು BJP ಎಂದೂ ಆಗಾಗಿರಲಿಲ್ಲ. BJP ಮೋದಿಯವರು ಬರೋವರೆಗೆ ಒಳಗಡೆ ಏನೋ ಆಂತರಿಕ ಪ್ರಜಾಪ್ರಭುತ್ವ ಇತ್ತೇನಂತ, ಉಳಿದೆಲ್ಲ ತತ್ವ ಸಿದ್ಧಾಂತಗಳನ್ನು ನಾವು ವಿರೋಧಿಸ್ಬೋದಾದರೂ ಒಂದು ಪಾರ್ಟಿ, ಕೇಡರ್ ಬೇಸ್ಡ್ ಪಾರ್ಟಿ ಇರೋ ಹಾಗೆ ಪಾರ್ಟಿ ಇತ್ತು. ಏಕ ವ್ಯಕ್ತಿ ಆಗಿರಲಿಲ್ಲ, ಪೂಜೆ ಮಾಡೋದಿಲ್ಲ. ಬಟ್ ಈ ಸಂಸ್ಕೃತಿ ಇದೆಯಲ್ಲ, ಒಬ್ಬ ವ್ಯಕ್ತಿಯನ್ನು ಪೂಜಿಸುವ, ಒಬ್ಬ ವ್ಯಕ್ತಿಯನ್ನ ದೇವರನ್ನಾಗಿಸುವ, ಅವನ ಪ್ರತಿಮೆಗಳನ್ನು ಎಲ್ಲರ ಮನಸ್ಸಿನಲ್ಲೂ ನಿರ್ಮಿಸಿ ಮಂಗಳಾರತಿ ಮಾಡೋದು. ದಿಸ್ ಹಾರಿಬಲ್ ಸಿಚುವೇಶನ್ ಈಗ ತಮಿಳ್ನಾಡಲ್ಲಿ ಕಾಣ್ತಾ ಇರೋದು ಅದೇನೆ. ಭಾಳ ವರ್ಷಗಳ ಕಾಲ ಏನು ಮಾಡ್ಕೊಬಂದ್ರು ಅವರು, ಅದರ ಫಲ ಇದು.
ದೇಶದಲ್ಲೂ ಇದೇ ರೀತಿ ವ್ಯಕ್ತಿ ಪೂಜೆ ಮುಂದುವರೆದ್ರೆ ಒಂದು ಪಕ್ಷಕ್ಕಿಂತ ದೇಶದ ಜನಕ್ಕಿಂತ ಒಬ್ಬ ವ್ಯಕ್ತಿ ಮುಖ್ಯ ಆಗ್ತಾ ಹೋದರೆ ಈ ಸ್ಥಿತಿಗೆ ನಾವು ತಲುಪ್ತೀವಿ ಅಂತ ಅನ್ಸಲ್ವಾ ಪ್ರಕಾಶ್? ಮೊಟ್ಟ ಮೊದಲಿಗೆ ನೀವು ತಮಿಳುನಾಡು ವ್ಯವಸ್ಥೆನ ಭಾರತೀಯ ಜನತಾ ಪಾರ್ಟಿಗೆ ಹೋಲಿಕೆ ಮಾಡ್ತಾ ಇದ್ದರೆ ಸಂಪೂರ್ಣವಾಗಿ ನಾನು ತಪ್ಪು ಅಂತ ಹೇಳಬೇಕಾಗತ್ತೆ. ಯಾರು ವ್ಯಕ್ತಿ ಪೂಜೆಯನ್ನು ಮಾಡೋದಿಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. BJP ಸ್ವತಃ ಪ್ರಧಾನಮಂತ್ರಿಗಳೇ ಅಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಈಗ ಪ್ರಧಾನಮಂತ್ರಿಗಳವ್ರು ಇರೋದ್ರಿಂದ ಫೋಕಸ್ ಅವ್ರ ಮೇಲೆ ಇರ್ತದೆ. ವಿರೋಧ ಪಕ್ಷದಲ್ಲಿ ಆಗಂತ ತಕ್ಷಣಕ್ಕೆ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ಗೆದ್ದಾಗ ರಾಹುಲ್ ಗಾಂಧಿ ಕ್ರೆಡಿಟು, ಸೋತಾಗ ಅಲ್ಲಿರುವಂಥ ಸ್ಥಳೀಯರಿಗೆ ಕ್ರೆಡಿಟ್ ಕೊಟ್ಟು ಅವ್ರ ಬಗ್ಗೆ ಅವ್ರದ್ದು ತಲೆದಂಡ ಕೊಡ್ತಾರಲ್ಲ, ಅದು ತಪ್ಪಾಗ. ಅದು ಅವ್ರ ರಾಜಕೀಯ ವ್ಯವಸ್ಥೆ ಅದು. ಆದರೆ ಅದನ್ನ ತಮಿಳುನಾಡು ವ್ಯವಸ್ಥೆಗೆ ಹೋಲಿಕೆ ಮಾಡೋವಂಥದ್ದು ಖಂಡಿತ ಸರಿಯಲ್ಲ. ನಮ್ಮಲ್ಲಿ 3 ವರ್ಷಕ್ಕೊಂದ್ಸತಿ ಕಡ್ಡಾಯವಾಗಿ ಚುನಾವಣೆಗಳಾಗುತ್ತೆ, ಸಾಂಸ್ಥಿಕ ಚುನಾವಣೆ, ಅಲ್ಲಿ ಹೊಸ ಅಧ್ಯಕ್ಷರುಗಳು ಆಯ್ಕೆ ಆಗುತ್ತೆ. ಇದನ್ನ ಅಲ್ಲಲ್ಲ, ನೀವು ಒಂದು ವ್ಯವಸ್ಥೆಯನ್ನು ಏನಿದೆ ಅಲ್ಲಿ ಯಾವತ್ತೂ ಒಬ್ಬ ವ್ಯಕ್ತಿಗೆ ಇಲ್ವೇ ಇಲ್ಲ. ಮುಂದಿನ ಸತಿ ಇನ್ನು 2 ವರ್ಷಕ್ಕೆ ಅಮಿತ್ ಶಾ ಅವರು ಕೂಡ ಬದಲಾಗ್ತಾರೆ. ಯಾಕಂದ್ರೆ ಬೇರೆ ಹೊಸ ಅಧ್ಯಕ್ಷರು ಬರುತ್ತೆ, ಅವರ ಅವಧಿ ಮುಗಿದ ಮೇಲೆ. ಈ ವ್ಯವಸ್ಥೆ ಬೇರೆ ಯಾವುದೇ ರಾಜಕೀಯ ಪಕ್ಷದಲ್ಲೂ ಇಲ್ಲ, ಭಾರತೀಯ ಜನತಾ ಪಾರ್ಟಿಲಿದೆ. ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗಲೂ ಕೂಡ ಅವರ ಹೇಳಿ ಸರ್, ವಾಜಪೇಯಿ ಇದ್ದಾಗ ವಾಜಪೇಯಿ ಎಂದು ಕೂಡ ಆ ರೀತಿ ಅವ್ರ ಬಗ್ಗೆ ಶ್ಲಾಘನೆ ಇತ್ತು, ವ್ಯಕ್ತಿ ಪೂಜೆ ಇರಲಿಲ್ಲ. ಇಲ್ಲೂ ವ್ಯಕ್ತಿ ಪೂಜೆ ಇಲ್ಲ. ವ್ಯಕ್ತಿ ಪೂಜೆ ವಾಜಪೇಯಿ ಬಣ್ಣನೇ ಎಲ್ಲದರ ನಡುವೆ ವಾಜಪೇಯಿ is a true democrat. You should accept it. But Modi is a democrat or not is a big question. Big question for his adversaries. No, for his adversaries. ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಬಂದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಪ್ರಧಾನಮಂತ್ರಿ ಆಗಿರೋರು ಡೆಮಾಕ್ರೆಟಿಕ್ ಅನ್ನೋದು ಪ್ರಶ್ನಾರ್ಥ ಚಿಹ್ನೆ ಅಂದ್ರೆ ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಇಡೀ ದೇಶ ದಯವಿಟ್ಟು ಹೇಳ್ಬೇಡಿ. ಸೋನಿಯಾ ಗಾಂಧಿ ಇಂದಿರಾ ಗಾಂಧಿಗೆ ಸರೆಂಡರ್ ಆಗಿ ಅವ್ರು ಮಾಡಿದ ಅನ್ಯಾಯ ಕರ್ಮ ಕಾಂಡಗಳಿಗೆ ನೀವು ಬೆಂಬಲ ಕೊಡ್ಕೊಂಡು ಕೂತಿದ್ರಿಂದ ದೇಶಕ್ಕೆ ಯಾರು ಮಾಡ್ಬೇಕಾಗಿತ್ತು? 10 ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗ್ಬಿಟ್ರು. ಕಾಂಗ್ರೆಸ್ ಪಾಪ ಮನಮೋಹನ್ ಸಿಂಗ್ ಲೋಕಸಭೆಗೆ ಎಲೆಕ್ಷನ್ ಇಲ್ಲಕ್ಕೆ ಬಿಡ್ಲಿಲ್ಲ. 2 ಸತಿ ಲೋಕಸಭೆ ಎಲೆಕ್ಷನ್ ಇಲ್ಲಕ್ಕೆ ಬಿಡ್ಲಿಲ್ಲ ಅವ್ರಿಗೆ. ನಿಜವಾಗ್ಲೂ ಅದು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಲೋಕಸಭೆ ಫೈನಾನ್ಸ್ ಮಿನಿಸ್ಟರ್ ಇದ್ದಾರಾ? ಇಡೀ ದೇಶದಲ್ಲಿ ಇವತ್ತು ಫಾರೆನ್ ಮಿನಿಸ್ಟರ್ ಇದ್ದಾರಾ? ಅದರ್ ದನ್ ಮೋದಿ ನೋ ಒನ್. ಇವತ್ತು ಯಾರು ಡಿಮಾನಿಟೈಸೇಷನ್ ಘೋಷಣೆ ಮಾಡಬೇಕಾಗಿತ್ತು? ಜೇಟ್ಲಿ ಅವರು ಮಾಡಬೇಕಾಗಿತ್ತು. ಮಾಡಿದ್ರೆ ಅವ್ರಿಗೆ ಗೊತ್ತುಂಟ. ಹಾಗಾಗಿ ನೀವು ಅಲ್ಲ ಅಂತ ಹೇಳ್ಬೇಡಿ. ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಲೋಕಸಭೆ ನಿಲ್ಲಕ್ಕೆ 2ನೇ ಸತಿ ಅವಕಾಶ ನೀವು ಪ್ರಶ್ನೆ ಮಾಡಿದ್ರೆ ಒಂದು ಒಬ್ಬ ವ್ಯಕ್ತಿ ಸಾಗುತ್ತಿರುವ ದಾರಿ ಇರುತ್ತಲ್ಲ, ಆ ದಾರಿ ಯಾವ ಗುರಿಯನ್ನು ಅವನು ಮುಟ್ಟುತ್ತಾನೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ನಾನು ನಿಮ್ಮ ಪಕ್ಷ ಹಿತದೃಷ್ಟಿಯಿಂದ ನನಗೇನು ಹೋಗೋದಿದೆ ಸರ್ ಕಟ್ಕೊಂಡು, ಅಯ್ಯೋ ನೋಡಿ, ಭಾರತೀಯ ಜನತಾ ಪಕ್ಷ ಟ್ರೂ ಡೆಮೊಕ್ರೆಟ್ ಪಾರ್ಟಿ ಆದರೆ ಅದು ಅಭಿಮಾನಿ ಸಂಘ ಆಗಕೂಡ್ದು. ನಾನು ಎಲ್ಲ ರೀತಿಯ ಅಭಿಮಾನಿ ಸಂಘವನ್ನು ವಿರೋಧ ಮಾಡ್ತಬೋದು. ಅದು ಚಿತ್ರನಟರ ಅಭಿಮಾನಿ ಸಂಘ ಇರ್ಬೋದು, ರಾಜಕಾರಣಿಗಳ ಅಭಿಮಾನಿ ಸಂಘ ಇರ್ಬೋದು. ಒಬ್ಬ ಅಭಿಮಾನಿ ಅಂದ ತಕ್ಷಣ ಅವನ ಆಲೋಚನೆಯಲ್ಲಿ ನಿಲ್ಲುತ್ತೆ. ಅಭಿಮಾನ ಅನ್ನೋದೇನಿದೆ ಅದೇ ಅಪಾಯಕಾರಿಯಾದ್ದು. ದಟ್ ಇಸ್ ವಾಟ್ ಐ ಬಿಲೀವ್ ಪರ್ಸನಲಿ. ಯು ಮೇ ಅಗ್ರಿ ಟು ಡಿಸ್ಅಗ್ರಿ. ಬಟ್ ಮೋದಿಯನ್ನು ನೀವು ಪೂಜಿಸ್ತಾ ಇರೋ ರೀತಿ ಇದೆಯಲ್ಲ, ಅದು ಮೋದಿಯವರಿಗೆ ಅಪಾಯಕಾರಿಯಾದ್ದು. ಯು ಸಿ, ಇನ್ಯಾರಿಗೂ ಅಲ್ಲ, ಫಸ್ಟ್ ನಂತರ ದೇಶಕ್ಕೆ ಅಭಿಪ್ರಾಯ ಬಂದ್ರೆ ಅದ್ರ ನಮ್ ತಪ್ಪಲ್ಲ, ಪೂಜಿಸ್ತಾ ಇದೀವಿ ಅನ್ನೋ. ನಮ್ಮಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಇದೆ. ಪೂಜಿಸ್ತಿಲ್ಲ ಅಂತ ಪ್ರಕಾಶ್ ಹೇಳ್ತಾ ಮೋಸ್ಟ್ಲಿ ನಿಜ. ಅದು ಪೂಜೆಯನ್ನ ಆರ್ಡರ್ ಮಾಡಿ ತಗೊಳ್ಳಲಾಗ್ತಾ ಇದೆ. ಅದೇ ಪೂಜಾ.com ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ತಾ ಇದ್ದೀರಾ. ಒಬ್ಬ ಪ್ರಧಾನಿಯಾದಂಥ, ದೇಶಕ್ಕೆ ಪ್ರಧಾನಿ ಆಗಿದ್ದಂಥ ವ್ಯಕ್ತಿ, ನಮ್ಮ ಪಕ್ಷದ ಅತ್ಯುನ್ನತ ನಾಯಕರ ಬಗ್ಗೆ 4 ಒಳ್ಳೆ ಮಾತು ಹೇಳಿದ್ರೆ, ಅವ್ರು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ, ಅವ್ರ ಜೊತೆ ನಿಂತೀವಿ ಅಂದ್ರೆ ಪೂಜೆ ಹೆಂಗಾಗತ್ತೆ? ಪೂಜೆ ಅಲ್ಲ. ಸಂವಿಧಾನವನ್ನೇ ಹಾಳು ಮಾಡಿ ತುರ್ತು ಪರಿಸ್ಥಿತಿಯನ್ನು ಕೂತಿದ್ರಲ್ಲ 10 ವರ್ಷ. ಬ್ರೇಕಿಂಗ್ ನ್ಯೂಸ್ ಇದೆ.
ಕಾಂಗ್ರೆಸ್ ಅವರು ಇದೆಲ್ಲ ಮಾತಾಡ್ಲೇಬಾರ್ದು. ನೈತಿಕತೆ ಪ್ರಕಾಶ್ ಅನುಭವ ರಾಘವಾಚಾರ್ಯ, ನಿಮಗೆ ನನ್ನ ಸ್ನೇಹಿತರಾದ ಪ್ರಕಾಶ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಎಮರ್ಜೆನ್ಸಿ ಬಗ್ಗೆ ಮತ್ತೆ ಬಂದ್ಬಿಡ್ತೀನಿ. ನೈತಿಕತೆ We'll discuss. ನನ್ನ ದುಡ್ಡು ನನಗೆ ಒಂದು ನಿಮಿಷ. ಪ್ರಿಯ ವೀಕ್ಷಕರೇ, ಶಶಿಕಲಾ ಪ್ರಮಾಣ ವಚನ ಮುಂದೂಡಿಕೆ ಆಗಿದೆ. ನಾಳೆ ನಡೆಯಬೇಕಿದ್ದ ಪ್ರಮಾಣ ವಚನವನ್ನ ಮುಂದೂಡಲಾಗಿದೆ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಕಾನೂನು ಕಂಟಕ ಉಂಟಾಗಿದೆಯಾ? ಈ ಹಿನ್ನೆಲೆಯಲ್ಲಿ ಪದಗ್ರಹಣವನ್ನು ಮುಂದೂಡಲಾಗಿದೆಯಾ ಅಥವಾ ಶಶಿಕಲಾ ಅವರಿಗೇನೆ ಒಳಗಡೆ ಭಯ ಶುರುವಾಗಿದೆ? ಏನೋ ಕೇಸ್ ಬಂದ್ಬಿಟ್ಟು 2 ದಿವಸ ಮುಖ್ಯಮಂತ್ರಿ ಆಗಿ ಇಲ್ಲೆಲ್ಲೋ ಹೋಗ್ಬಿಟ್ಟು ಮತ್ತೆ ಪನ್ನೀರ ಸೆಲ್ವಂ ಬಂದು ತಮಿಳುನಾಡು ಜನರ ಮೇಲೆ ಪನ್ನೀರನ್ನು ಚೆಲ್ಲುವಂತಾಗುತ್ತಾ ಗೊತ್ತಿಲ್ಲ. ಒಟ್ಟು ಎನಿವೆ, ಈಗ ಬಂದ ಸುದ್ದಿ ನಾಳೆ ನಡೀಬೇಕಾಗಿದ್ದ ಪ್ರಮಾಣ ವಚನ ಏನು ಸಮಾರಂಭ ಏನಿದೆ ಅದನ್ನು ಮುಂದೂಡಲಾಗಿದೆ. ಎಸ್, ಭಾಳ ಇಂಪಾರ್ಟೆಂಟ್ ಆದ ಸುದ್ದಿ ಇದು, ಮಹತ್ವದ ಸುದ್ದಿ ಇದು. ನಾಳೆ ಶಶಿಕಲಾ ಅವರ ಪ್ರಮಾಣ ವಚನ ಸಮಾರಂಭ ನಡೆಯಲ್ಲ. ಆದರೆ ನಾಳೆ ನಡೆದಿದ್ರೆ ಮುಂದೆ ಯಾವಾಗ ನಡೆಯುತ್ತೆ ಅನ್ನುವ ಮಾಹಿತಿ ಇನ್ನೂ ಬಂದಿಲ್ಲ. 1 ವಾರ ಕಾಯಬಹುದೇ. ಸುಪ್ರೀಂ ಕೋರ್ಟ್ನಲ್ಲಿ ಏನೋ ಅಕ್ರಮ ಆಸ್ತಿ ಸಂಬಂಧ ಪ್ರಕರಣ ಇದೆ. ಆ ಪ್ರಕರಣ ಅದರ ತೀರ್ಪು ಬಂದ ಮೇಲೆ ಆಗ್ಬಹುದಾ? ಲಕ್ ನೋಡ್ರಿ. ಈ ಒಂದು ಪನ್ನೀರ್ ಸೆಲ್ವಮ್ದು ತರ್ಕಿ ಮಾರೋಗೋಲಿ ನಾವು ಏನೋ ಮಾತಾಡ್ತಾ ಇದ್ವಿ. ಇದು ಟೆಂಪರರಿ ಸಿಎಂ ಅಂತಾನೆ ಟೆಂಪರರಿ ಈಗ ಹಂಗಾಮಿ ಸಿಎಂ ಹೌದು, ಅಕ್ಸೆಪ್ಟ್ ಆಗ್ಬಿಟ್ಟಿದೆ ರೆಸಿಗ್ನೇಷನ್. ಬೇರೆ, ಅದು ಬೇರೆ. ಕರೆಕ್ಟ್. ಅಂದ್ರೆ ರಾಜ್ಯಪಾಲರು ನೀವು ಮುಂದಿನ ವ್ಯವಸ್ಥೆ ಮಾಡುವವರೆಗೆ ಮುಂದುವರಿರಿ ಅಂತಾರೆ. ಮುಂದುವರಿತಾರೆ. ಪ್ರಕಾಶ್ಗೆ ನಾನು ಒಂದು ಉತ್ತರ ಹೇಳಬೇಕು. ಪ್ರಕಾಶ್, ನೀವು ಎಮರ್ಜೆನ್ಸಿ ಮೋಸ್ಟ್ಲಿ ಜೈಲಲ್ಲಿ ಇದ್ರಿ ಅಲ್ವಾ? ನೀವು ಇರಲಿಲ್ಲ, ನಾನು ಇರಲಿಲ್ಲ. ಅದೇ ಎಮರ್ಜೆನ್ಸಿ ವಿರುದ್ಧ ಹೋರಾಡಿದವ್ರು ನಾನು ಒಬ್ಬ. ಯಾಕೆ ಸ್ಟೂಡೆಂಟ್ ಆಗಿದ್ದೆ ನಾನು ಅವಾಗ. ಎಮರ್ಜೆನ್ಸಿಯನ್ನು ಒಂದ್ಸಲ ದೇಶ ಅನುಭವಿಸಾಗಿದೆ ಸಾಕು. ಇನ್ನೊಂದ್ಸಲ ಈಗ ಅಘೋಷಿತ ಎಮರ್ಜೆನ್ಸಿ ಅನುಭವಿಸ್ತಾ ಇದೀವಿ, ಬೇಡ ಅಂತ ಹೇಳ್ತಾ ಇರೋದು. ಅದು ನಿಮ್ಮ ಮಾನಸಿಕ ಸ್ಥಿತಿ ಸರ್. ನಾನು ಓವರಾಲ್ ನಾವು ಇದನ್ನು ಚರ್ಚೆ ಮಾಡ್ತಿರೋದು ಬಹಳ ಮುಖ್ಯವಾಗೋದು. ಯಾಕೆಂದ್ರೆ ಇದು ನಾವು ಜನತಂತ್ರ ತಮಿಳುನಾಡು ರಾಜಕಾರಣ. ನನಗೆ ತಮಿಳುನಾಡಲ್ಲಿ ಚಿತ್ರನಟರಲ್ಲಾದ್ರೆ ನನಗೇನು ಆಗಬೇಕಾಗಿಲ್ಲ. ಚಿತ್ರನಟರು ಬೇಕಾದ್ರೆ ಆಯ್ಕೆ ಮಾಡೋದು, ಚಿತ್ರನಟರು ಆಗಬಾರ್ದು ಅಂತಿಲ್ಲ. ಬಟ್ ವ್ಯಕ್ತಿ ಪೂಜೆ ಯಾವ ಹಂತಕ್ಕೆ ತಮಿಳುನಾಡಿನಲ್ಲಿ ತಲುಪಿದೆ ಅನ್ನೋದು ಅಪಾಯಕಾರಿಯಾದ್ದು ಅಂತ ನನ್ನ ನಂಬಿಕೆ. ಅದು ಈ ದೇಶಕ್ಕೆ ಮಾದರಿ ಆಗಬಾರ್ದು ಅಂತ. ಜಯಲಲಿತಾ ಸತ್ತ ಜನ ಸತ್ರು ಅಂತ ಗೊತ್ತು. ಆ ಲಕ್ಷಾಂತರ ಜನ ಬಂದ್ಬಿಟ್ಟು ಅವ್ಳಿಗೇನು ಮಿರಾಕಲ್ ಪವಾಡ ಏನು ಮಾಡಿದಾಳೋ ನನಗೆ ಗೊತ್ತಿಲ್ಲ. ಸೊ MGR ಸತ್ತಾಗ ಏನಾಗಿತ್ತು ಅನ್ನೋದು ನಾವು ನೋಡಿದ್ದೀವಿ. ಸೊ ಈ ರೀತಿ ಅಭಿಮಾನದ ರಾಜಕಾರಣ ಏನಿದೆ, ತಾತ್ವಿಕತೆ ಇಲ್ಲದ ರಾಜಕಾರಣ, ಅಭಿಮಾನದ ರಾಜಕಾರಣ ಯಾವ ದೇಶವನ್ನು ಉಳಿಸಲ್ಲ. ತಾತ್ವಿಕತೆ, ಬದ್ಧತೆ, ಸಿದ್ಧಾಂತದ ಮೇಲೆ ಇದ್ದರೆ, ಅವಳು ಯಾವುದೋ ದ್ರಾವಿಡ ಚಳವಳಿಯನ್ನು ನಂಬಿಕೊಂಡು ಬಂದು ಹೆಣ್ಣು ಮಗಳಾಗಿದ್ದರೆ ಅಲ್ವಾ, ದ್ರಾವಿಡ ತತ್ವವನ್ನು ನಂಬಿಬಿಟ್ಟು ಅದನ್ನು ಪ್ರಚುರಪಡಿಸಿದಂಥ ಹೆಣ್ಮಗಳಾಗಿದ್ದರೆ, ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನಾಗಿಲ್ಲ. ಇದ್ದಕ್ಕಿದ್ದಾಗೆ ಮಹಾನ್ ನಾಯಕರು ಆಗುವ ಅವ್ರನ್ನ ಆ ರೀತಿ ಜನ ಆರಾಧಿಸೋಕ್ಕೆ ಪ್ರಾರಂಭಿಸೋದಿದೆಯಲ್ಲ, ನನಗನ್ನಿಸುವುದು ಅದು ಅವ್ರ ತಪ್ಪೆ, ಅಲ್ಲಿ ಜನರ ತಪ್ಪೆ, ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ ನಮ್ಮ ದೌರ್ಬಲ್ಯವೇ ಅಂತ. ಎಸ್ ರಾಜೀವ್, ವಾಟ್ ಯು ಸೇ? ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೀಡರ್ ಯಾವತ್ತೂ ಪಿಲ್ಲರ್ ಆಗಬಾರ್ದು. ಪಿರಮಿಡ್ ಮೇಲೆ ಮಾಸ್ ಮೂಮೆಂಟನ್ನು ಕಟ್ಟಬೇಕು. ಪಿರಮಿಡ್ ಕಾನ್ಸೆಪ್ಟಲ್ಲಿ ಅಂದರೆ ಆಂತರಿಕ ಪ್ರಜಾಪ್ರಭುತ್ವ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಮುಕ್ತವಾದಂತಹ ವಾತಾವರಣದಲ್ಲಿ ಆಡಳಿತ ನಡೆಸೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ವ್ಯಕ್ತಿ ಆಗಲಿ, ಅದು ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆಗಲಿ, ಅಥವಾ BJPಯಲ್ಲಿ ನರೇಂದ್ರ ಮೋದಿಯವರಾಗಲಿ, CPMಯಲ್ಲಿ ಇನ್ನೊಬ್ಬರು ಆಗಲಿ, ಯಾರೇ ಆದರೂ ಕೂಡ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಈ ಸಮಾಜವನ್ನು, ಯಾಕೆಂದರೆ ಹಲವಾರು ವಿಭಿನ್ನ ಆಯಾಮಗಳನ್ನು ಹೊಂದಿರುವಂತಹ ದೇಶ, 1652 ಭಾಷೆಗಳನ್ನು ಮಾತನಾಡುವಂತಹ ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶದಲ್ಲಿ ನಾವು ವ್ಯಕ್ತಿ ಪೂಜೆಯನ್ನು ನಾವು ವೈಭವೀಕರಿಸುವಂಥದ್ದು, ವ್ಯಕ್ತಿಯನ್ನು ವೈಭವೀಕರಿಸೋದರ ಮೂಲಕ ರಾಜಕೀಯ ಮುನ್ನೋಟವನ್ನು ನೋಡುವಂಥದ್ದಿದೆಯಲ್ಲ, ಅದು ಯಾವುದೇ ಪಕ್ಷದಲ್ಲಿ ಆದರೂ ಕೂಡ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅವರು ಒಪ್ತಾರೆ ಅನ್ಸುತ್ತೆ. ಅಲ್ಲ, ವ್ಯಕ್ತಿ ಪೂಜೆ ನಾವು ಮಾಡ್ತಾನೂ ಇಲ್ಲ. ಯಾವ ಒಂದು ವ್ಯಕ್ತಿಯ ಕೇಂದ್ರೀಕೃತವಾಗಿ ಯಾವ ಸಂಗತಿ 125 ಕೋಟಿ ಜನ ಇರೋದು ಸರ್. 125 ಕೋಟಿ ಜನ, ಒಬ್ಬ ವ್ಯಕ್ತಿನ ಯಾರು ಆರಾಧಿಸಲ್ಲ. ಆ ಅಭಿಮಾನದಿಂದ ನೋಡೋವಂಥದ್ದು ತಪ್ಪು ಅಂತ ಹೇಳೋಕ್ಕಲ್ಲ. ಆತ ನಮ್ಮ ನಾಯಕ, ಅವ್ರು ಯಾವತ್ತೂ ನಮ್ಮನ್ನು ಆರಾಧನೆ ಮಾಡಿ, ನನ್ನನ್ನು ಪೂಜೆ ಮಾಡಿ ನಾನು ಅಂತ ಯಾವತ್ತೂ ಹೇಳೂ ಇಲ್ಲ. ಬಟ್ ಇವತ್ತು ಅತ್ಯಂತ ಪ್ರಜಾತಂತ್ರ ರೀತಿಯಲ್ಲಿ, ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಒಂದು ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ.
ಅದಕ್ಕೆ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲ, ನೀವು ಅಭಿಪ್ರಾಯ ಇದು ಬೇರೆ ಸಬ್ಜೆಕ್ಟ್ ಆಗುತ್ತೆ. ಇದೊಂದು ಬಹಳ ದೊಡ್ಡ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಬೇಕಾದ್ರೆ ನೀವು ಪ್ರತ್ಯೇಕವಾದ ಕಾಂಗ್ರೆಸ್ ಅವ್ರು ಮಾತ್ರ ಈ ವಿಚಾರದಲ್ಲಿ ಮಾತಾಡದೇ ಇದ್ರೆ ಹೆಚ್ಚು ದೇಶ ಈಗ ನಮ್ಗೆ ಏನ್ ಹೇಳ್ತಾ ಇದ್ರು ಈಗ ಅದನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ಎಲ್ಲಾ ತೀರ್ಮಾನಗಳು ಏಕ ವ್ಯಕ್ತಿ ತೀರ್ಮಾನಗಳು. ಎಲ್ಲಿ ಆಯ್ತು, ಎಲ್ಲ ಫಾರಿನ್ ಮಿನಿಸ್ಟ್ರು ಯಾರು ಅಂತ ಕೇಳಿ, ಮೋದಿ ಬಿಟ್ಟು ಆ ಸುಷ್ಮಾ ಸ್ವರಾಜ್ ಇದ್ದಾರೋ ಇಲ್ಲ ಅಂತ ಗೊತ್ತೇ ಇಲ್ಲ. ಇವತ್ತು ಫೈನಾನ್ಸ್ ಮಿನಿಸ್ಟ್ರು ಜೇಟ್ಲಿ ಇದ್ದಾರೋ ಇಲ್ಲ ಅಂತಲೇ ಗೊತ್ತಿಲ್ಲ. ಎಲ್ಲಾ ಇದು ಡೆಮೋಕ್ರಾಟಿಕ್ ಕಂಟ್ರೀಸ್. ಇವತ್ತು ಎಲ್ಲ ಒಂದೇ ಒಬ್ಬರೇ ಮಾಡ್ಲಿಕ್ಕೆ ಬರೋದಿಲ್ಲ ರೀ. ಇದು ಹೆಚ್ಚು ದಿನ ನಡೆಯಲ್ಲ. ಈ ತಮಿಳ್ನಾಡಿಗೂ ನಿಮ್ಗೆ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಏನೋ ಸ್ವಲ್ಪ ಜಾಸ್ತಿ ಆಗಿದೆ, ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಜಾರಿಗೆ ತರಲಿಕ್ಕೆ ನೀವು ಹೊರಡ್ತಾ ಇದ್ದೀರಿ. 86 ವರ್ಷ ನನಗೆ ವಯಸ್ಸು, ಕೆಲವರು 46 ಆಗಿದ್ರು 86 ವರ್ಷ ತರ ಆಡ್ತಾ ಇದ್ದಾರೆ ಅಂದ ತಕ್ಷಣ SM ಕೃಷ್ಣ ಮನೆಗೆ ನುಗ್ಗುತ್ತಾ ಇದ್ದಂತ ಕಾಂಗ್ರೆಸ್ ಮುಖಂಡರು ನೆಕ್ಸ್ಟ್ ಡೇ ಇಂದ ಹೋಗೇ ಇಲ್ಲ ಯಾರಲ್ಲಿ. ಯಾಕೆಂದ್ರೆ ನಾವು ರಾಹುಲ್ ಗಾಂಧಿನ ಟೀಕೆ ಮಾಡಿದ್ರು, ಇನ್ನು ಅಲ್ಲಿ ಹೋದ್ರೆ ನಾವೆಲ್ಲ ಬ್ಲಾಕ್ ಲಿಸ್ಟ್ ಆಗ್ಬಿಡ್ತೀವಿ ಅಂತ ಈ ಸಂಸ್ಕೃತಿ ಇಟ್ಕೊಂಡು ಇವರು ಕಣ್ಣು ಮುಂದೆ ನಡೆದಿರೋದು ಇದು ಮೊನ್ನೆ. ಎಸ್ ಪ್ರಕಾಶ್, ನಿಮ್ಗೆ ಹೇಳ್ತೀನಿ ಕೇಳಿ. ನಾನು ಕೇಳಿದ್ದು ಯಾಕೆ ಇದ್ರೆ ನಾವು ಮೊದಲು ಚಿತ್ರನಟರ ಅಭಿಮಾನಿಗಳನ್ನ ನೋಡಿದ್ದೀವಿ ಸರ್. ನಾನು ಐ ವಿಲ್ ಕಮ್ ಡೆಮೋಕ್ರಸಿಗೆ ಇದೆಲ್ಲ ಹಾರ್ಮ್ಫುಲ್ ಆಗಿ. ಒಂದು ಫಸ್ಟ್ ನಾವು ಚಿತ್ರನಟರ ಅಭಿಮಾನಿಗಳು ನೋಡಿದ್ವಿ, ಅವರು ಈ ರಾಜ್ಯದಲ್ಲಿ ಏನೇನು ಮಾಡಿದ್ರು ಅಂತ. ನಾನು ಅವ್ರ ಹೆಸರು ಹೇಳಲ್ಲ. ಅಭಿಮಾನಿಗಳ ಸಂಘ ಹೆಸರಿನಲ್ಲಿ ಯಾವ ರೀತಿ ವ್ಯಕ್ತಿ ಪೂಜೆ ಮಾಡ್ತಾ ಬೇರೆಯವರ ಮೇಲೆ ಹಲ್ಲೆ ನಡೆಸೋದ್ರಿಂದ ಹಿಡಿದು ನಡೀತು ನಾವು ನೋಡಿದ್ದೀವಿ. ಅಭಿಮಾನ ಅಪಾಯಕಾರಿಯಾದ್ದು ಅಂತ ಯಾಕೆ ಹೇಳ್ತೀರಿ ಅಂದರೆ, ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ಳಿ, ನೀವು ಮೋದಿಯ ಯಾವುದೋ ಒಂದು ನಡೆಯ ಬಗ್ಗೆ ಒಂದು ಸಣ್ಣ ಆಕ್ಷೇಪ ವ್ಯಕ್ತಪಡಿಸಿದರೆ ಎಲ್ಲ ಕಡೆಯಿಂದ ಯಾವ ರೀತಿ ದಾಳಿ ನಡೆಯುತ್ತವೆ ಅಂತ. ವೈಯಕ್ತಿಕ ದಾಳಿ ನಡೆಯುತ್ತೆ ಅಲ್ವಾ, ದಾಳಿ ನಡೆಸ್ತಾ ಇದು ಈ ಟ್ರೆಂಡ್ ಬಗ್ಗೆ ಯು ಪೀಪಲ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಇಫ್ ಯು ಡೋಂಟ್ ವಾಂಟ್ ಟು, ಐ ಆಮ್ ಲೀಸ್ಟ್ ಬಾದರ್ಡ್, ನನಗೆ ಬೇಕಾಗಿಲ್ಲ ಅದು. ನಾನು ಯಾಕೆ ಜನತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿಯ ಅಭಿಮಾನ ದುರಭಿಮಾನ ಏನಿದೆ ಅದು ಅಪಾಯಕಾರಿಯಾದ್ದು. ಅದು ಯಾರನ್ನ ಅವರು ಅಭಿಮಾನ ಪಡ್ತಾರೋ ಅವರಿಗೆ ಹಾರ್ಮ್ ಉಂಟು ಮಾಡುತ್ತೆ. ನಾನು ಈ ತಮಿಳ್ನಾಡು ಸಂಸ್ಕೃತಿಯನ್ನು ಇದಕ್ಕೆ ಯಾಕೆ ಜಾಯಿಂಟ್ ಮಾಡಿದೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ಅಭಿಮಾನಿಗಳು ನಡೆಸ್ತಾ ಇರುವ ಆ್ಯಕ್ಟ್, ನೀವು ಮಾತನಾಡಲೇ ಕೂಡುದು, ಹೇಳಲೇ ಕೂಡುದು, ಇನ್ನೊಂದು ಮಾಡಿ ಕೂಡುದು, ಮಾತನಾಡಿದ್ರೆ ಶಂಕರ್ ಗಡ್ಡ ಬಿಡಿದೆ ಅಲ್ಲ ನನ್ನ ಮಗನೇ ಬಾರ ಕಟ್ ಮಾಡ್ತೀನಿ ಅನ್ನೋದು, ಪ್ಯಾಟ್ ಬಿಡ್ತೀನಿ ಮಾತಾಡಿದ್ರೆ ದೇಶ ವಿರೋಧಿ ಅನ್ನೋದು, ಪಾಕಿಸ್ತಾನಕ್ಕೆ ಹೋಗಿ ಅನ್ನೋದು ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಬಟ್ ಅಗ್ರಿ ಟು ಡಿಸ್ಅಗ್ರಿ, ಇಟ್ಸ್ ಎ ಡೆಮೋಕ್ರಾಟಿಕ್ ಕಂಟ್ರಿ. ವಿ ಮೇ ಹ್ಯಾವ್ ಎ ಡಿಫರೆಂಟ್ ಸಾಮಾಜಿಕ ತಾಣದಲ್ಲಿ ಬರೋ ಟೀಕೆಗಳಿಗೂ ನರೇಂದ್ರ ಮೋದಿಗೂ ಏನೂ ಸಂಬಂಧ ಇಲ್ಲ. ಯಾವುದೇ ಟೀಕೆ ಟಿಪ್ಪೆಗಳನ್ನ ಅರಗಿಸ್ಕೊಳ್ಳೋಂಥ ಶಕ್ತಿ ಪ್ರತಿಯೊಬ್ಬನಿಗೂ ಇರಬೇಕು. ಅವ್ರು ಯಾರೋ ಒಬ್ಬರು ಅತಿರೇಕವಾಗಿ ಪ್ರತಿಕ್ರಿಯೆ ಮಾಡ್ತಾ ಇರೋದು ಅದು ಅವ್ರು ಮಾಡ್ತಾ ಇರೋದು ತಪ್ಪು. ಯಾಕಂದರೆ ಈ ಸಾಮಾಜಿಕ ಮೀಡಿಯಾ ಅನ್ನೋದು ಒಂದು ಅರಳಿಕಟ್ಟೆ, ಒಂದು ಹರಟೆ ಹೊಡೆಯೋ ಜಾಗ ಆದಂಗೆ ಆಗೋಗ್ಬಿಟ್ಟಿದೆ. ಅಲ್ಲಿ ಮಾತಾಡೋರಿಗೆ ಯಾರಿಗೂ ಲಗಾಮಿಲ್ಲ. ಹೇಳೋ ಇನ್ನೋಸೆಂಟ್ ಆಗಿ ನಡೀತಾ ಇಲ್ಲ ಅದು. ಪ್ರಕಾಶ್ ಯು ಶುಡ್ ಲುಕ್ ಇನ್ ಟು. ಸರ್ ನಾನು ಹಂಗೆ ಇರಬೇಕು ಅಂತಿದ್ದೀನಿ ಹೊರತು ಹಂಗೆ ನಡೀತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಶಶಿಧರ್ ಭಟ್ರು ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಈಗ ಸೋಷಿಯಲ್ ಮೀಡಿಯಾಲಿ ಇದ್ದೀನಿ, ಪ್ರತಿನಿತ್ಯ ನಾನು ಒಬ್ಬರ ಬಗ್ಗೆನೋ ಬೈದು ಅಥವಾ ಇನ್ನು ಮಾಡಲ್ಲ. ನಾನು ಯಾವ ಬೆಲ್ಟಲ್ಲೂ ಮಾಡಲ್ಲ. ನಾವು ಲಿಮಿಟ್ ಅಲ್ಲಿ ಇರ್ತೀವಿ. ಯಾವುದೇ ಸ್ಟೇಟ್ಮೆಂಟ್ ಒಬ್ಬ ದುರಭಿಮಾನಿ ತಪ್ಪು, ಬೈದವ್ರದ್ದು ತಪ್ಪು. ಅವ್ರು ಎಲ್ಲಿ ಆರೋಗ್ಯಮೆಂಟ್ ನಿಂತೋಗ್ಬಿಟ್ಟು ಅವ್ರು ಬೈಯೋದು ಯಾರೋ, ಕಿರ್ಚೋದು ಯಾರೋ, ಮತ್ತೇನು ಮುಂದೆ ಮಾತಾಡೋಕೆ ಆಗದೆ ಇರೋ ಅಂತ ನಿಸ್ಸಹಾಯಕರು ಹಂಗೆ ಮಾಡ್ತಾರೆ. ನಾವು ಹಂಗೆ ಅಂದ್ಕೊಂಡಾಗಲೇ ಇವೆಲ್ಲ ಆಗೋದು, ಮಾಡಬಾರ್ದು. ನಾನು ಅದು ಒಪ್ಕೊತೀನಿ. ಪ್ರಿಯ ವೀಕ್ಷಕರೇ, ಇನ್ನೂ ಚರ್ಚೆ ಮಾಡಬೇಕಿತ್ತು ಕಣ್ರಿ, ಸಮಯ ಮೀರೇ ಹೋಯ್ತು. ಕೇವಲ 2 ಸುದ್ದಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಹೆಡ್ಲೈನ್ಸೇ ಇನ್ನು 3 ಚರ್ಚೆ ಮಾಡಬೇಕಾಗಿತ್ತು. ಆದರೆ ಈ ಅಭಿಮಾನ ದುರಭಿಮಾನ ಇದು ಭಾಳ ಬೆಳೆದು ಬಿಟ್ಟು ಪ್ರಾಬ್ಲಮ್ ಆಯಿತು. ಯಾಕಂದರೆ ಈ ಅಭಿಮಾನವೇ ದೊಡ್ಡ ಅಪಾಯಕಾರಿಯಾದ್ದು ಅಂತ ನಮ್ಮಿದ್ದಾರೆ. ಯಾರ ಅಭಿಮಾನಿಯೂ ಆಗಕೂಡದು. ಒಬ್ಬ ವ್ಯಕ್ತಿ ಅಭಿಮಾನ ಅನ್ನುವುದೇ ನಿಮ್ಮ ಆಲೋಚನಾ ಶಕ್ತಿಯನ್ನ ಕ್ಲೋಸ್ ಮಾಡುತ್ತೆ. ಅಭಿಮಾನವನ್ನ ಬಿಟ್ಟು ಮುಕ್ತವಾಗಿ ಅಪ್ರಿಸಿಯೇಷನ್ ಇರ್ಬೋದು, ಇನ್ನೊಬ್ಬರ ಕಾರ್ಯವಿಕಾರದ ಒಂದು ಅಪ್ರಿಸಿಯೇಷನ್ ಇರಬೇಕು. ಐ ಅಗ್ರಿ ಫಾರ್ ದಟ್. ಅಭಿಮಾನ ಅಂದ ತಕ್ಷಣ ಅದು ನಮ್ಮ ಆಲೋಚನಾ ಶಕ್ತಿಯನ್ನ ಕುಂಠಿತಗೊಳಿಸುತ್ತೆ. ಆದ್ದರಿಂದ ಅಭಿಮಾನಿಗಳು ಬಹುಮಟ್ಟಿಗೆ ಅಭಿಮಾನ ಮತ್ತು ದುರಭಿಮಾನದ ನಡುವೆ ಸಣ್ಣ ಎಳೆ ಇರುತ್ತೆ. ಅದು ಈ ಕಡೆ ಇರುತ್ತೆ, ಈ ಕಡೆ ಬಂದ್ಬಿಟ್ರೆ ಗೊತ್ತೇ ಆಗಲ್ಲ. ಅದರಿಂದ ಅದು ಅಪಾಯಕಾರಿ. ಅಪ್ರಿಸಿಯೇಷನ್ ಇರಬೇಕು. ವಾಯ್ಸ್ ಮೋದಿ ಚೆನ್ನಾಗಿ ಮಾಡಿದ್ರೆ ವಿ ಶುಡ್ ಎಸ್ ಅವರ್ ಪ್ರೈಮ್ ಮಿನಿಸ್ಟರ್ ಡಿಡ್ ಇಟ್ ಅನ್ಬೇಕು. ಮುಖ್ಯಮಂತ್ರಿ ಚೆನ್ನಾಗಿ ಮಾಡಿದ್ರೆ ಎಸ್ ಅವರ್ ಚೀಫ್ ಮಿನಿಸ್ಟರ್ ಡಿಡ್ ವೆಲ್ ಅನ್ಬೇಕು. ಆದರೆ ಅದು ಅಭಿಮಾನ ಅಂದ ತಕ್ಷಣ ಅಪಾಯ ಆಗುತ್ತೆ. ತಮಿಳ್ನಾಡಿನ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮಾತು ಹೇಳಿದ್ದು ಇದು ಎಂಥ ಅಭಿಮಾನವಪ್ಪ ಅಂತ ನನಗೆ ಅರ್ಥನೇ ಆಗಲ್ಲ. ತಮಿಳ್ನಾಡು ಆ ರೀತಿ ಇದೆ.
ಬಟ್ ಈ ದೇಶ ಹಾಗಾಗದೇ ಇರಲಿ. ಎಸ್, ನರೇಂದ್ರ ಮೋದಿ ಒಳ್ಳೆ ಪ್ರಧಾನಿ ಇದ್ದಾರೆ, ವಿಲ್ ಬಿ ಹ್ಯಾಪಿ. ಎಸ್, ನಮ್ಮ ಪ್ರಧಾನಿ ಭಾಳ ಒಳ್ಳೆ ಕೆಲಸ ಮಾಡೋದಂತ ನಾವು ಖುಷಿಯಿಂದ ಹೋಗ್ಬೋದು. ಬಟ್ ಹಾಗಾಗದೇ ಇದ್ರೂ ದುಃಖ ನಮಗಾಗಬೇಕಲ್ವಾ? ಹಾಗೆ ದುಃಖ ವ್ಯಕ್ತಪಡಿಸಿದ ತಕ್ಷಣ ಇಲ್ಲ ಅಂತ ತಕ್ಷಣ ನಾನು ಬಂದ್ಬಿಟ್ಟು ಬಾರಯ್ಯ ನಿನ್ನ ತಲೆ ಹೊಡಿತೀನಿ, ಕಾಲು ಮುರಿತೀನಿ ಅಂದ್ಬಿಟ್ರೆ ಅದು ಡೆಮೋಕ್ರಸಿ ಅಲ್ಲ ಅಂತ ಹೇಳ್ತಾ. ಪ್ರಿಯ ವೀಕ್ಷಕರೇ, ನಾಳೆ ಮತ್ತೆ ಬರ್ತೀನಿ ಹೊಸ ಸುದ್ದಿಗಳು, ಹೊಸ ಅತಿಥಿಗಳ ಜೊತೆ ಚರ್ಚೆ ಮಾಡೋಣ. ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆವರೆಗೆ ಬಾಯ್, ಗುಡ್ ನೈಟ್.